ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ ನಾವು ನೋಡಕ್ ಹೋಗೋಣ ದ ಡಿವೈನ್ ಫ್ಯೂರಿಯನ್ ಅಂತ ಮೂವಿನ. ಈ ಮೂವಿಯ ಆನ್ಲೈನ್ ಸ್ಟೋರಿ ಏನು ಅಂದ್ರೆ, ನಮ್ ಹೀರೋ 6 ವರ್ಷ ಇದ್ದಂಗ ಅವ್ರ ತಂದೆ ತೀರೋಗ್ತಾರೆ. ಇದರಿಂದ ನಮ್ ಹೀರೋಗೆ ದೇವ್ರ ಮೇಲೆ ಇದ್ದಂತ ಭಕ್ತಿ ಎಲ್ಲ ಹೊರಟೋಗುತ್ತೆ. ಇದಾಗಿ 20 ವರ್ಷಗಳ ನಂತರ ನಮ್ ಹೀರೋನ ಲೈಫ್ ಅಲ್ಲಿ ಹೊಸ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದಾಚೆ ನಮ್ ಹೀರೋ ದೇವ್ರನ್ನ ಯಾವ ರೀತಿ ನಂಬುದ್ನು ಅನ್ನೋದೇ ಈ ಮೂವಿ. ಬನ್ನಿ ಇನ್ಯಾಕೆ ತಡ, ಈ ಮೂವಿ ಕಡೆ ಈಗ ಹೋಗೋಣ. ಮೂವಿ ಫಸ್ಟ್ ಸೀನ್ ಗೆ ಬಂದ್ರೆ ನಮಗೆ ಪೊಲೀಸ್ ಅವ್ರನ್ನ ತೋರಿಸ್ತಾ ಇದಾರೆ. ಆಕ್ಚುಲಿ ಆ ಪೊಲೀಸ್ ರೋಡ್ ಅಲ್ಲಿ ಬರಂತ ಎಲ್ಲ ವೆಹಿಕಲ್ ಅಡ್ಡಾಕಿ ಅದನ್ನೆಲ್ಲ ಚೆಕ್ ಮಾಡ್ತಾ ಇದಾರೆ. ಅದೇ ರೀತಿ ಒಂದು ರೆಡ್ ಕಾರ್ ಕೂಡ ಬಂದ್ ನಿಂತ್ಕೊಳುತ್ತೆ. ಇದಾದ್ಮೇಲೆ ಅಲ್ಲಿ ಇದ್ದಂತ ಪೊಲೀಸ್ ಆ ಕಾರ್ನ ಚೆಕ್ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ. ಆ ಕಾರ್ನ ಡ್ರೈವ್ ಮಾಡ್ತಿದ್ದಂತ ಹುಡುಗ ತನ್ನ ಉಂಗ್ರನ ಒಂದ್ಸಲ ಆಕ್ಟಿವೇಟ್ ಮಾಡ್ತಾನೆ. ಇದರಿಂದ ಅವನ ಕಣ್ಣುಗಳು, ಮುಖ ಎಲ್ಲ ಕೂಡ ಚೇಂಜ್ ಆಗೋಗುತ್ತೆ. ಆದ್ರೂ ಕೂಡ ಪೊಲೀಸ್ ಅವನ ಹತ್ರ ಮಾತಾಡ್ತಾನೆ ಇರ್ತಾರೆ. ಬಟ್ ಅವನು ಅದ್ಯಾವುದಕ್ಕೂ ತಲೆ ಕೆಡ್ಸ್ಕೊಂಡ್ರೆ ಸೀದಾ ಕಾರ್ನ ಮೂವ್ ಮಾಡ್ಬಿಡ್ತಾನೆ. ಆದ್ರೆ ಆ ಪೊಲೀಸ್ ಇವ್ನು ಹಿಡಿಲೇಬೇಕಂತ ಕಾರ್ನ ಗ್ಲಾಸ್ ಅನ್ನ ಇಟ್ಕೊಂಡಿರ್ತಾನೆ. ಅದೇ ತರ ಇವನು ಕೂಡ ಆ ಕಾರ್ನ ತುಂಬಾನೇ ಸ್ಪೀಡ್ ಆಗಿ ರನ್ ಮಾಡ್ತಾ ಇರ್ತಾನೆ. ಈಗ ಪೊಲೀಸ್ ಆ ಡ್ರೈವರ್ ಹತ್ರ ಕಾರ್ನ ನಿಲ್ಸಿ ಇಲ್ಲ ಅಂತ ಕೇಳ್ತಾ ಇರ್ತಾನೆ. ಬಟ್ ಆ ಕಾರ್ನ ಡ್ರೈವರ್ ಈಗ ಪೊಲೀಸ್ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ಆ ಪೊಲೀಸ್ ಕಾರಿಂದ ಕೆಳಗಡೆ ಬಿದ್ದೋಗ್ತಾನೆ. ಆಕ್ಚುಲಿ ಈ ಪೊಲೀಸ್ಗೆ ಆಂಗು ಅನ್ನೋ ಒಬ್ಬ ಮಗ ಇರ್ತಾನೆ. ಆಕ್ಚುಲಿ ಆಂಗು ತನ್ನ ಚಿಕ್ಕ ವಯಸ್ಸಲ್ಲಿ ತನ್ನ ತಾಯಿನ ಕಳ್ಕೊಂಡಿರ್ತಾನೆ. ಈಗ ಈ ಮನೆಯಲ್ಲಿ ಅವನು ಮತ್ತೆ ಅವನ ತಂದೆ ಮಾತ್ರ ಇರೋದು. ಆದ್ರೂ ಕೂಡ ಇವರಿಬ್ರು ತುಂಬಾನೇ ಸಂತೋಷದಿಂದ ಇರ್ತಾರೆ. ಆಕ್ಚುಲಿ ಹ್ಯಾಂಗುನೇ ಈ ಮೂವಿಯ ಹೀರೋ. ಈಗ ನಮ್ಮ ಹೀರೋಗೆ ಒಂದು ಒಳ್ಳೆ ಲೈಫ್ ಅನ್ನು ಕೊಡ್ಬೇಕಂತ ಅವ್ರ ತಂದೆನ ತುಂಬಾನೇ ಕಷ್ಟನ ಪಡ್ತಾ ಇರ್ತಾರೆ. ಅದೇ ರೀತಿ ಅವರಿಗೆ ದೇವ್ರ ಅಂದ್ರೆ ತುಂಬಾನೇ ಭಕ್ತಿ. ಜೊತೆಗೆ ತನ್ನ ಮಗನು ಕೂಡ ಚರ್ಚ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಂದ್ರೆ ಅವನಿಗೂ ಕೂಡ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಇರ್ಲಿ ಅಂತ. ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ನಲ್ಲಿ ಹ್ಯಾಂಗು ಅವರ ತಂದೆಗೆ ನೈಟ್ ಶಿಫ್ಟ್ ಅಲ್ಲಿ ವರ್ಕ್ ಬಿದ್ದಿರುತ್ತೆ. ಆ ನೈಟ್ ಶಿಫ್ಟ್ ಅಲ್ಲಿ ಈ ಕಾರ್ ಆಕ್ಸಿಡೆಂಟ್ ಎಲ್ಲ ಕೂಡ ಆಗಿರೋದು. ಇದಾದ್ಮೇಲೆ ಅವ್ರ ತಂದೆನೀಗ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಈಗ ವ್ಯಕ್ತಿನ ನೋಡಕ್ಕೆ ನಮ್ ಹೀರೋ ಮತ್ತೆ ಅವ್ರ ಅಜ್ಜಿ ಕೂಡ ಬಂದಿದ್ದಾರೆ. ಈಗ ನಮ್ ಹೀರೋ ಆಚೆ ಕಡೆ ನಿಂತ್ಕೊಂಡು ಅವ್ರ ತಂದೆನ ನೋಡ್ತಾ ಇದ್ದಾನೆ. ಅವ್ರ ತಂದೆಗೆ ಮೈಕೈ ಎಲ್ಲ ತುಂಬಾನೇ ಡ್ಯಾಮೇಜ್ ಆಗಿರುತ್ತೆ. ಇದನ್ನ ನೋಡ್ತಾರಂತ ನಮ್ ಹೀರೋಗೆ ತುಂಬಾನೇ ದುಃಖ ಆಗುತ್ತೆ. ಈಗ ನಮ್ ಹೀರೋ ಅವ್ರ ತಂದೆನ ನೋಡ್ಕೊಂಡು ಏನಾದ್ರೂ ಮ್ಯಾಜಿಕ್ ಆಗಿ ನಮ್ ತಂದೆ ಚೆನ್ನಾಗ್ ಆಗ್ಬಾರ್ದು ಅಂತ ಬೇಡ್ಕೊಂತ ಇರ್ತಾನೆ. ಆಕ್ಚುಲಿ ಚರ್ಚ್ ಅಲ್ಲಿ ದೇವ್ರ ಹತ್ರ ಏನ್ ಬೇಡ್ಕೊಂಡ್ರು ಕೂಡ ಕೊಡ್ತಾನೆ ಅಂತ ಒಂದ್ ಸಲ ಹೇಳಿರ್ತಾರೆ. ಇದನ್ನ ಜ್ಞಾಪಿಸ್ಕೊಂಡಂತ ನಮ್ ಹೀರೋ ಸೀದಾ ಚರ್ಚ್ಗೆ ಹೋಗಿ ತನ್ನ ತಂದೆ ಸರೋಗ್ಲಿ ಅಂತ ಪ್ರೇಯರ್ ನ ಮಾಡ್ತಾ ಇರ್ತಾನೆ. ಈಗ ಅದೇ ರೀತಿ ಆ ಚರ್ಚ್ಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಈಗ ವ್ಯಕ್ತಿ ನಮ್ ಹೀರೋ ಹತ್ರ, ನೀನ್ ಕೇಳ್ದಾಗೆ ದೇವ್ರು ಕೂಡ ನಿಮ್ ತಂದೆಗೆ ಒಳ್ಳೇದ್ ಮಾಡ್ತಾರೆ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಇದನ್ನ ಕೇಳಿದ್ಮೇಲೆ ನಮ್ ಹೀರೋಗುನು ಅವನ ತಂದೆ ಬದುಕ್ ಬರ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಬಟ್ ಬ್ಯಾಡ್ ಲಕ್, ಅವ್ರ ತಂದೆ ಅದೇ ರಾತ್ರಿನೇ ಸತ್ತು ಹೋಗ್ತಾರೆ. ಈಗ ನಮ್ ಹೀರೋಗೆ ಅವನ ತಂದೆಯ ಆತ್ಮ ಅವನ ಹತ್ರ ಬಂದು ಅಲ್ಲಿಂದ ಆಚೆ ಹೋಗ್ತಾ ಇರೋದು ಕಾಣುತ್ತೆ. ಇದರಿಂದ ನಮ್ ಹೀರೋಗೂ ಗೊತ್ತಾಗುತ್ತೆ ಅವ್ರ ತಂದೆ ಈಗ ಬದುಕಿಲ್ಲ ಅಂತ. ಅದರಿಂದ ಈಗ ನಮ್ ಹೀರೋ ಅವ್ರ ತಂದೆನ ಜ್ಞಾಪಿಸ್ಕೊಂಡು ತುಂಬಾನೇ ಜೋರಾಗಿ ಹೇಳ್ತಾ ಇರ್ತಾನೆ. ಇದಾಗಿ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನಮ್ ಹೀರೋ ತಂದೆಯ ಒಂದು ಫಿನರಲ್ ಇರುತ್ತೆ. ಆಕ್ಚುಲಿ ನಮ್ ಹೀರೋಗೆ ರಾತ್ರಿ ಸಮಾಧಾನ ಮಾಡಿದಂತ ಆ ವ್ಯಕ್ತಿ ಕೂಡ ಬಂದಿರ್ತಾನೆ. ಅವನನ್ನ ನೋಡಿದಾಗ ನಮ್ ಹೀರೋಗೆ ತುಂಬಾನೇ ಕೋಪ ಬರುತ್ತೆ. ಇದರಿಂದ ಅವನು ಅವ್ರ ಅಪ್ಪನ ಎದೆ ಮೇಲೆ ಇಟ್ಟಿದ್ದಂತ ಕ್ರಾಸ್ ನ ತಗೊಂಡು ಆ ವ್ಯಕ್ತಿಯ ಮೇಲೆ ಎಸಿತಾನೆ. ಇದಾದ್ಮೇಲೆ ಈಗ ನಮ್ ಹೀರೋ ಆ ವ್ಯಕ್ತಿ ಹತ್ರ ನಾನು ದೇವ್ರ ಹತ್ರ ಬೇಡ್ಕೊಟ್ಟಿದ್ದಾನೆ, ನಮ್ ತಂದೆಯ ಆರೋಗ್ಯ ಸರೋಗ್ಲಿ ಮತ್ತೆ ಅವರು ರಿಟರ್ನ್ ಬರ್ಲಿ ಅಂತ. ಬಟ್ ಆ ದೇವ್ರು ನನ್ನ ತಂದೆನ ಸಹಾಯಕ್ಕೆ ಆಗ್ಬಿಟ್ರು. ಈ ಕ್ವಶನ್ ಗೆಲ್ಲ ದೇವರಕ್ಕೆ ಉತ್ತರ ಕೊಡ್ತಾ ಇಲ್ಲ ಅಂತ ತುಂಬಾನೇ ಜೋರಾಗಿ ಕಿರ್ತಾ ಇರ್ತಾನೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ನಲ್ಲಿ ನಮಗೆ 20 ವರ್ಷ ಆದ್ಮೇಲೆ ತೋರಿಸ್ತಾ ಇದಾರೆ. ಅದೇ ರೀತಿಗೆ ನಮ್ ಹೀರೋ ಬೆಳ್ಕೊಂಡು ದೊಡ್ಡವನಾಗಿದ್ದಾನೆ. ಆಕ್ಚುಲಿ ಈಗ ನಮ್ ಹೀರೋ ಒಬ್ಬ ಬಾಕ್ಸರ್. ಈಗ ನಮ್ ಹೀರೋಗೆ ಆಪೋಸಿಟ್ ಆಗಿ ಬಂದಿರೋದು ಒಂದು ಅಮೆರಿಕನ್. ಅವನು ಕೂಡ ನಮ್ ಹೀರೋ ತರ ತುಂಬಾನೇ ಸ್ಟ್ರಾಂಗ್ ಆಗಿ ಇರ್ತಾನೆ. ಅಷ್ಟೇ ಸಾಲದಂತ ಆಪೋನೆಂಟ್ ಯಾವ್ದು ಕೂಡ ಮ್ಯಾಚ್ ಅನ್ನ ಸೋತೆ ಇರೋದಿಲ್ಲ. ಈಗ ನಮ್ ಹೀರೋಗೆ ಅದ್ಯಾವುದು ಕೂಡ ಮ್ಯಾಟರ್ ಅಲ್ಲ. ಬದಲಾಗಿ ಆ ಆಪೋನೆಂಟ್ ತನ್ನ ಎದೆ ಮೇಲೆ ಜೀಸಸ್ ಕ್ರೈಸ್ಟ್ ನ ಒಂದು ಟ್ಯಾಟೂನ ಹಾಕೊಂಡಿದ್ದಾನೆ. ಆಕ್ಚುಲಿ ನಮ್ ಹೀರೋ ಅವ್ರ ತಂದೆ ತೀರೋದ್ಮೇಲೆ ದೇವ್ರನ್ನ ನಂಬೋದಿರ್ಲಿ, ಬದಲಾಗಿ ದೇವ್ರನ್ನ ದ್ವೇಷ ಮಾಡಕ್ಕೆ ಶುರು ಮಾಡಿರ್ತಾನೆ. ಈಗ ಹುಡುಗನ ಎದೆ ಮೇಲೆ ಒಂದು ಟ್ಯಾಟೂನ ನೋಡ್ದಲ್ಲ. ಈಗ ನಮ್ ಹೀರೋಗೆ ಅವನ ತಲೆಯಲ್ಲಿ ಒಂದೇನೆ ಓಡ್ತಾ ಇದೆ, ಅದೇನಂದ್ರೆ ನೀನು ತಂದೆ ಸಾವಿಗೆ ಕಾರಣ ಆಗಿದ್ದು ದೇವ್ರೆ ಅಂತ. ಇದಾದ್ಮೇಲೆ ಈಗ ಮ್ಯಾಚ್ ಕೂಡ ಸ್ಟಾರ್ಟ್ ಆಗುತ್ತೆ. ಈಗ ನಮ್ ಹೀರೋಗೆ ಆಪೋನೆಂಟ್ ಸರಿಯಾಗಿ ಡಿಫೆನ್ಸ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಇದೇ ಟೈಮ್ ಯೂಸ್ ಮಾಡ್ಕೊಂಡಂತ ನಮ್ ಹೀರೋ ಅವನ ಮುಖಕ್ಕೆ ಒಂದು ಪಂಚನ ಕೊಡ್ತಾನೆ. ಇದರಿಂದ ಆ ಆಪೋನೆಂಟ್ ಕೆಳಗಡೆ ಬಿದ್ದೋಗ್ತಾನೆ. ಬಟ್ ನಮ್ ಹೀರೋ ಅವ್ನ ಕೆಳಗಡೆ ಬಿದ್ದಿದ್ದನ್ನಂತ ಕೂಡ ನೋಡದೆ ತಿರುಗಿಸಿ ಅವನಿಗೆ ಹೊಡಿತಾ ಇರ್ತಾನೆ. ಇದನ್ನ ನೋಡಿದಂತ ರೆಫ್ರಿ, ಈ ಮ್ಯಾಚ್ ನಿನ್ನೆ ಗೆದ್ದಿರೋದು, ದಯವಿಟ್ಟು ಅವರನ್ನ ಬಿಟ್ಬಿಡು ಅಂತ ನಮ್ ಹೀರೋನ ತಡಿತಾನೆ. ಇದಾದ್ಮೇಲೆ ಈಗ ನಮ್ ಹೀರೋನೇ ಆ ಮ್ಯಾಚ್ ಅನ್ನ ಗೆದ್ದಿರ್ತಾನೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ನಮ್ ಹೀರೋ ಮನೇಲಿ ರೆಸ್ಟ್ ಅನ್ನ ಮಾಡ್ತಾ ಇರ್ತಾನೆ. ಆಗ ಅವನ ಕನ್ಸಲ್ಲಿ ಅವ್ರ ಡ್ಯಾಡಿ ಬರ್ತಾರೆ. ಈಗ ನಮ್ ಹೀರೋ ಅವ್ರ ಡ್ಯಾಡಿನ ಫಾಲೋ ಮಾಡ್ತಾ ಕನ್ಸಲ್ಲಿ ಹೋಗ್ತಾ ಇರ್ತಾನೆ. ಬಟ್ ಅವ್ರ ಡ್ಯಾಡಿ ಅಲ್ಲೇ ಇದ್ದಂತ ಒಂದು ಶವದ ಪೆಟ್ಟಿಗೆ ಹತ್ರ ಕರ್ಕೊಂಡು ಹೋಗಿರ್ತಾರೆ. ಆ ಶವದ ಪೆಟ್ಟಿಗೆ ಬೇರೆ ಯಾವ್ದಲ್ಲ, ಅದು ನಮ್ ಹೀರೋನ ತಂದೆದೇ ಆಗಿದೆ. ಬಟ್ ನಮ್ ಹೀರೋಗೆ ಅದೆಲ್ಲ ಮ್ಯಾಟರ್, ಬದಲಾಗಿ ಅದ್ರ ಮೇಲೆ ಕ್ರಾಸ್ ಸಿಂಬಲ್ ಅನ್ನ ಇಟ್ಟಿದ್ದಾರೆ. ಇದನ್ನ ನೋಡಿದಂತ ನಮ್ ಹೀರೋ ಅದನ್ನ ದೂರಕ್ಕೆ ಎಸಲಿಕ್ಕೆ ಟ್ರೈ ಮಾಡ್ತಾನೆ. ಬಟ್ ಆ ಕ್ರಾಸ್ ಕೈಯಿಂದ ಜಾರೋಗ್ ಬಿಟ್ಟು ನಮ್ ಹೀರೋನ ಕೈಯಲ್ಲೇ ಇದೆ. ಅದಾದ್ಮೇಲೆ ನಮ್ಮ ಹೀರೋ ಇನ್ನೊಂದ್ಸಲ ಟ್ರೈ ಮಾಡ್ತಾನೆ. ಬಟ್ ಆಗ್ಲೂ ಕೂಡ ಕ್ರಾಸ್ ಅವನ ಕೈಯಲ್ಲೇ ಇರುತ್ತೆ. ಈಗ ನಮ್ ಹೀರೋ ಆ ಕ್ರಾಸ್ ಅನ್ನೇ ನೋಡ್ತಿದ್ದಾಗ ಆ ಕ್ರಾಸ್ ಇದ್ದಕ್ಕಿದ್ದಂಗೆ ಬೆಂಕಿ ಬರುತ್ತೆ. ಆಗ ನಮ್ ಹೀರೋ ಆ ಕ್ರಾಸ್ ಇಂದ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಾನೆ. ಬದಲಾಗಿ ಹೀರೋ ಇಂದ ಒಂದು ಕೆಟ್ಟ ಆತ್ಮ ಹೊರಗಡೆ ಹೋದಂಗೆ ನಮ್ಗೆ ತೋರಿಸ್ತಾರೆ. ಇದೆಲ್ಲ ಆಗ್ತಿದ್ದಂಗೆ ನಮ್ ಹೀರೋಗೆ ಎಚ್ಚರ ಆಗುತ್ತೆ. ಇದ್ ನೋಡಿದಂತ ನಮ್ ಹೀರೋ ಇದೆಲ್ಲ ಕನ್ಸ ಅನ್ಬಿಟ್ಟು ತನ್ನ ಕೈಯನ್ನ ನೋಡ್ಕೊಂತಾನೆ. ಬಟ್ ಅವನ ಕೈಗೆ ಸ್ವಲ್ಪ ಸುಟ್ಟೋಗಿರುತ್ತೆ. ಇದಾದ್ಮೇಲೆ ನಮ್ಮ ಹೀರೋ ಇದನ್ನ ಚೆಕ್ಅಪ್ ಮಾಡಿಸ್ಬೇಕಂತ ಸೀದಾ ಹಾಸ್ಪಿಟಲ್ ಗೆ ಹೋಗ್ತಾನೆ. ಇಲ್ಲಿಂದಾಚೆ ನಮ್ಮ ಹೀರೋನ ಲೈಫ್ ಅಲ್ಲಿ ಬೇರೆ ಬೇರೆ ವಿಚಿತ್ರ ಘಟನೆಗಳು ನಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಮ್ಮ ಹೀರೋ ಮನೇಲಿ ಮಲಗಿರ್ಬೇಕಾದ್ರೆ ಯಾವ್ದೊಂದು ಆತ್ಮ ಇವನ ಮೇಲೆ ಬಂದಂಗೆ ಅನ್ಸುತ್ತೆ. ಇದಾಗಿ ನೆಕ್ಸ್ಟ್ ಟೈಮ್ ಮತ್ತೆ ಈಗ ಅವನು ಹಾಸ್ಪಿಟಲ್ ಗೆ ಬರ್ತಾನೆ. ಮತ್ತೆ ಅದೇ ತರ ಚೆಕ್ಅಪ್ ಎಲ್ಲಾನು ಅದೇ ತರ ನಡೀತಾ ಇರುತ್ತೆ. ಬಟ್ ಡಾಕ್ಟರ್ ಗೆ ಏನಾಗ್ತಿದೆ ಅಂತ ಗೊತ್ತೇ ಆಗೋದಿಲ್ಲ. ಈ ಕಡೆ ನಮ್ಮ ಹೀರೋಗೆ ನೈಟ್ ಟೈಮ್ ನಿದ್ದೆ ಮಾಡೋದೇ ಒಂದು ಚಾಲೆಂಜ್ ಆಗೋಗಿರುತ್ತೆ. ಈಗ ನಮ್ಮ ಹೀರೋನ ಅಸಿಸ್ಟೆಂಟ್ ನಮ್ಮ ಹೀರೋ ಹತ್ರ ಇದೆಲ್ಲ ಡಾಕ್ಟರ್ ಇಂದ ಮೇಲಾಗುವಂತದಲ್ಲ, ಬದಲಾಗಿ ನಾವ್ ಯಾರಾದ್ರೂ ತಾಂತ್ರಿಕನ ಮೀಟ್ ಆದ್ರೆ ಈ ವಿಚಾರದ ಬಗ್ಗೆ ಏನಾದ್ರೂ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಆಕ್ಚುಲಿ ನಮ್ಮ ಹೀರೋಗೆ ದೇವ್ರ ಮೇಲೆ ಆಗ್ಲಿ ದೇವ್ರ ಮೇಲೆ ಆಗ್ಲಿ ಯಾವ್ದ್ರ ಮೇಲೆ ಕೂಡ ನಂಬಿಕೆ ಇರೋದಿಲ್ಲ. ಆಕ್ಚುಲಿ ಅವರು ತಂದೆ ತೀರೋದ್ಮೇಲೆ ದೇವ್ರ ಮೇಲೆ ನಂಬಿಕೆ ಪೂರ್ತಿ ಬಿಟ್ಬಿಟ್ಟಿರ್ತಾನೆ. ಬಟ್ ಆ ಪ್ರಾಬ್ಲಮ್ ಈಗ ಕಂಟಿನ್ಯೂ ಆಗ್ತಾನೆ ಇದೆ. ಇದನ್ನ ನೋಡಿದಂತ ನಮ್ಮ ಹೀರೋ ಆಗಿದ್ದಾಗ್ಲಿ ಅಂತ ಒಂದು ತಾಂತ್ರಿಕರ ಹತ್ರ ಹೋಗ್ಲಿಕ್ಕೆ ಶುರು ಮಾಡ್ತಾನೆ.
ಅದಾದ್ಮೇಲೆ ಈಗ ನಮ್ ಹೀರೋ ಒಬ್ಬ ತಾಂತ್ರಿಕನ ಮೀಟ್ ಮಾಡ್ಲಿಕ್ಕೆ ಅಂತ ಬಂದಿದ್ದಾನೆ. ಬಟ್ ಅಲ್ಲಿ ಬಂದ್ ನೋಡಿದ್ರೆ ಯಾರೊಬ್ಬ ಹುಡುಗಿ ಕೂತಿದ್ದಾಳೆ. ಆ ರೂಮ್ ಅಷ್ಟೇ ನಮ್ ಹೀರೋನ ಭಯಪಡಿಸೋ ತರ ಕಾಣ್ತಾ ಇದೆ. ಆಕ್ಚುಲಿ ಅಲ್ಲಿ ಕೂತಿರೋಂತ ಹುಡುಗಿಗೆ ಕಣ್ಣೇ ಕಾಣೋದಿಲ್ಲ. ಈಗ ನಮ್ ಹೀರೋ ಸೀದಾ ಹೋಗಿ ಆ ಹುಡುಗಿ ಮುಂದೆನೆ ಕೂತ್ಕೊಂತಾನೆ. ಮೊದ್ಲಿಗೆ ನಮ್ ಹೀರೋಗೆ ಆ ಹುಡುಗಿ ಮೇಲೆ ನಂಬಿಕೆನೇ ಇರೋದಿಲ್ಲ. ಬದಲಾಗಿ ಆ ಹುಡುಗಿ ನಮ್ ಹೀರೋನ ಲೈಫ್ ಅಲ್ಲಿ ಏನ್ ನಡೀತಿದ್ಯೋ ಅದನ್ನೆಲ್ಲ ಹೇಳ್ತಾ ಇರ್ತಾಳೆ. ಇದನ್ನ ಕೇಳಿದಂತ ನಮ್ ಹೀರೋಗೆ ಅವಳ ಮೇಲೆ ಈಗ ನಂಬಿಕೆ ಬರುತ್ತೆ. ಇದಾದ್ಮೇಲೆ ಅವಳು ಈ ರೀತಿ ಆಗೋದಕ್ಕೆ ಕಾರಣ ಕೂಡ ಹೇಳ್ತಾಳೆ. ಅದೇನಂದ್ರೆ ನಮ್ಮ ಹೀರೋ ದೇವ್ರನ್ನ ನಂಬೋದ್ ಬಿಟ್ಟಿರೋದ್ರಿಂದ ಅವನ ಲೈಫಿಗೆ ಕತ್ಲಾಗಿದೆ. ಇದೇ ಟೈಮ್ ನ ಯೂಸ್ ಮಾಡ್ಕೊಂಡಂತ ಒಂದು ಆತ್ಮ ಅವನ ದೇಹನ ಪ್ರವೇಶ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಅಷ್ಟೇ ಸಾಲದಂತ ಆ ಹುಡುಗಿಗೆ ನಮ್ ಹೀರೋನ ಕತ್ತಲ್ಲಿ ಒಂದು ಉಂಗುರ ಇದೆ ಅಂತ ಕೂಡ ಗೊತ್ತಿರುತ್ತೆ. ಆಕ್ಚುಲಿ ಆ ಉಂಗುರ ನಮ್ ಹೀರೋನ ತಂದೆದೇ ಆಗಿರುತ್ತೆ. ಈಗ ಆ ಹುಡುಗಿ ನಮ್ ಹೀರೋ ಹತ್ರ ಈ ಉಂಗುರ ಎಂದ್ರೆ ನೀನು ಇನ್ನ ಬದುಕಿರೋದು, ಈ ಉಂಗುರದಲ್ಲಿ ಅಷ್ಟೊಂದು ಪವರ್ ಇದೆ ಅಂತ ಹೇಳ್ತಾಳೆ. ಈ ರೀತಿ ಹೇಳ್ತಿದ್ದಂಗೆ ಆ ಹುಡುಗಿ ಟೇಬಲ್ ನ ಮೇಲೆ ಸ್ವಲ್ಪ ಅಕ್ಕಿ ಕಾಳನ್ನ ಆಡ್ತಾಳೆ. ಇದನ್ನ ನೋಡಿದಂತ ನಮ್ ಹೀರೋಗಿ ಈಗ ಏನಾಗ್ತಿದೆ ಅಂತ ಗೊತ್ತಾಗೋದಿಲ್ಲ. ಇದಾದ್ಮೇಲೆ ಈಗ ಆ ಹುಡುಗಿ ಈಗ ಒಂದು ಮಂತ್ರನ ಚಾಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದರಿಂದ ಆ ಅಕ್ಕಿ ಕಾಳ್ ಸೆಂಟರ್ ಅಲ್ಲಿ ಒಂದು ಕ್ರಾಸ್ ನ ಸಿಂಬಲ್ ಕಾಣುತ್ತೆ. ಇದನ್ನ ತಿಳ್ಕೊಂಡಂತ ಆ ಲೇಡಿ ನಿಮ್ ಮನೆ ಹತ್ರ ಒಂದು ದೊಡ್ಡ ಕ್ರಾಸ್ ಇದೆ, ಅದ್ರ ಹತ್ರ ಹೋದ್ರೆ ನಿನ್ಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾಳೆ. ಈಗ ನಮ್ ಹೀರೋ ಆ ಹುಡುಗಿಯಲ್ಲಿರಂತ ಅಡ್ರೆಸ್ ಗೆ ಹೋಗ್ತಾನೆ. ಅಲ್ಲಿಗೆ ನಮ್ ಹೀರೋ ಹೋಗ್ತಿದ್ದಂಗೆ ಅಲ್ಲಿದ್ದಂತ ಬಾಲ್ ಎಲ್ಲ ನಮ್ ಹೀರೋ ಮೇಲೆ ಅಟ್ಯಾಕ್ ಮಾಡ್ತವೆ. ಇದರಿಂದ ನಮ್ ಹೀರೋ ಮತ್ತೆ ಈಗ ಕಾರಲ್ಲಿ ಹೋಗಿ ಕುತ್ಕೊಂತಾನೆ. ಈ ಕಡೆ ಚರ್ಚ್ ಅಲ್ಲಿ ಒಬ್ಬ ವ್ಯಕ್ತಿಗೆ ಭೂತ ಬಿಡ್ಸಂತ ಕೆಲಸನ ಮಾಡ್ತಾ ಇದ್ದಾರೆ. ಬಟ್ ಆ ವ್ಯಕ್ತಿ ಸ್ವಲ್ಪ ವೈಲ್ಡ್ ಆಗಿ ರಿಯಾಕ್ಟ್ ಮಾಡ್ತಾ ಇರೋದ್ರಿಂದ ಅವನ ಕುರ್ಚಿಗೆ ಕಟ್ಟಾಕಿರ್ತಾರೆ. ಈಗ ಅಲ್ಲಿದ್ದಂತ ಫಾದರ್ ಮಂತ್ರಗಳನ್ನ ಹೇಳ್ತಾ ಇದ್ರೆ ಆ ಹುಡುಗ ತುಂಬಾನೇ ಜೋರಿಗೆ ಕಿರ್ತಾ ಇರ್ತಾನೆ. ಆದ್ರೂ ಕೂಡ ಆ ಫಾದರ್ ಮಂತ್ರಗಳನ್ನ ಚಾಂಟ್ ಮಾಡ್ತಾ ಮಾಡ್ತಾ ಕ್ರಾಸ್ ಸಿಂಬಲ್ ಕೂಡ ತೋರಿಸ್ತಾ ಇರ್ತಾನೆ. ಅದರಿಂದ ಆ ಹುಡುಗನ ಮೈಯಲ್ಲಿ ಈಗ ಹೊಗೆ ಬರೋ ತರ ಆಗ್ತಾ ಇರುತ್ತೆ. ಈಗ ಆ ಹುಡುಗನ ಕಣ್ಣುಗಳನ್ನ ನೋಡಿದ್ರೆ ಆ ಕಣ್ಣುಗಳೆಲ್ಲ ತುಂಬಾನೇ ಕೆಂಪಾಗಿ ಕಾಣ್ತಾ ಇರುತ್ತೆ. ಅದಾದ್ಮೇಲೆ ಈಗ ಆ ಹುಡುಗ ಮಂತ್ರಗಳ ಸೌಂಡ್ ಕೇಳಿ ಆ ಚೇರಿಂದ ಬಿಡಿಸ್ಕೊಂಡು ಚರ್ಚ್ ನ ಫಾದರ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇದನ್ನ ನೋಡಿದಂತ ಫಾದರ್ ನ ಅಸಿಸ್ಟೆಂಟ್ ಫಾದರ್ ಗೆ ಬಂದು ಹೆಲ್ಪ್ ನ ಮಾಡಕ್ಕೆ ಟ್ರೈ ಮಾಡ್ತಾನೆ. ಬಟ್ ಅದೇ ಟೈಮ್ ಗೆ ಫಾದರ್ ತನ್ನ ಕೈಯಲ್ಲಿದ್ದಂತ ಉಂಗುರದಿಂದ ಆ ಹುಡುಗನಿಗೆ ಟಚ್ ಮಾಡಿಸ್ತಾನೆ. ಇದರಿಂದ ಆ ಹುಡುಗ ಫಾದರ್ ನ ಬಿಟ್ಬಿಡ್ತಾನೆ. ಬಟ್ ಈಗ ಅಸಿಸ್ಟೆಂಟ್ ಹುಡುಗ ಇದ್ದಾನಲ್ವಾ ಅವನ ಮೇಲೆ ಹೋಗಿ ಅಟ್ಯಾಕ್ ಮಾಡ್ತಾನೆ. ಆ ಅಸಿಸ್ಟೆಂಟ್ ಗೆ ಏನು ಕೂಡ ಮಾಡಕ್ ಆಗ್ತಾ ಇರೋದಿಲ್ಲ. ಈಗ ಆತ್ಮ ಬಂದಿರೋಂತ ಈ ಹುಡುಗ ಅವನ ಮೇಲೆ ರಕ್ತದ ವಾಂತಿನೇ ಮಾಡ್ತಾನೆ. ಅದಾದ್ಮೇಲೆ ಅವನ ಮೈಯಲ್ಲಿರುವಂತ ಆತ್ಮ ಹೊರಗಡೆ ಬಂದು ಇವನ ಕಣ್ಣಿಗೆ ಕಾಣುತ್ತೆ. ಇದನ್ನ ನೋಡಿದಂತ ಅಸಿಸ್ಟೆಂಟ್ ಅವನ ಕೆಳಗಡೆ ತಳ್ಳಿ ಅಲ್ಲಿಂದ ಓಡಿ ತಪ್ಪಿಸ್ಕೊಂತಾನೆ. ಆದ್ರೀಗ ಸಿಗಾಕೊಂಡಿದ್ದು ಆ ಚರ್ಚ್ ನ ಫಾದರ್. ಈಗ ಆತ್ಮ ಹಿಡಿದಿರಂತ ಆ ಹುಡುಗ ಸೀದಾ ಬಂದು ಚರ್ಚ್ ನ ಫಾದರ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಚರ್ಚ್ ನ ಫಾದರ್ ಆ ಹುಡುಗ ಬಂದು ಅಟ್ಯಾಕ್ ಮಾಡಿದ್ರು ಮಂತ್ರಗಳ ಮಾತ್ರ ಬಿಟ್ಟಿರೋದಿಲ್ಲ. ಇದೇ ಟೈಮ್ ಗೆ ನಮ್ಮ ಹೀರೋನ ಎಂಟ್ರಿ ಕೂಡ ಆಗುತ್ತೆ. ಈಗ ನಮ್ ಹೀರೋ ಸೀದಾ ಬಂದು ಆ ಆತ್ಮ ಹಿಡಿದಿರಂತ ವ್ಯಕ್ತಿನ ಸೈಡ್ ಗೆ ತಳ್ತಾನೆ. ಆಕ್ಚುಲಿ ನಮ್ ಹೀರೋಗೆ ಗೊತ್ತಿಲ್ಲ ಅವನ ದೇಹದಲ್ಲಿ ಈಗ ಒಂದು ಆತ್ಮ ಇದೆ ಅಂತ. ಅದನ್ನ ತಿಳಿದೇ ನಮ್ ಹೀರೋ ಅವನಿಗೆ ಸರಿಯಾಗಿ ಹೊಡಿತಾ ಇರ್ತಾನೆ. ನಮ್ ಹೀರೋ ಯಾವ ರೀತಿ ಹೊಡೆದಿರ್ತಾನೆ ಅಂದ್ರೆ ಅವನಿಗೆ ಮೂರ್ಛೆ ಹೋಗಿ ಕೆಳಗಡೆ ಬಿದ್ದೋಗ್ತಾನೆ. ಇದನ್ನ ನೋಡಿದಂತ ಫಾದರ್ ಗೆ ಇದೇನೆ ಸರಿಯಾದ ಟೈಮ್ ಅಂತ ತಿಳಿಯುತ್ತೆ. ಆಗ ಫಾದರ್ ಅಲ್ಲೇ ಇದ್ದಂತ ಹೋಲಿ ವಾಟರ್ ನ ತಂದು ಹುಡುಗನ ಮೇಲೆ ಅಡ್ತಾರೆ. ಇದರಿಂದ ಆ ಆತ್ಮ ಹುಡುಗನ ದೇಹನ ಬಿಟ್ಟು ಹೋಗುತ್ತೆ. ಇದಾಗ್ತಿದ್ದಂಗೆ ನಮ್ ಹೀರೋ ಅವನ ಕೈಯಲ್ಲಿದ್ದಂತ ಮಾರ್ಕ್ ನ ಆ ಫಾದರ್ ಗೆ ತೋರಿಸ್ತಾನೆ. ಇದನ್ನ ನೋಡಿದಂತ ಫಾದರ್ ಈ ಗಾಯ ಜೀಸಸ್ ಕ್ರೈಸ್ಟ್ ಗೆ ಆಗಿದಂತ ಗಾಯ. ಆ ಗಾಯ ನಿನ್ಗೆ ಬಂದಿದೆ ಅಂದ್ರೆ ಆ ದೇವ್ರ ನಿನ್ಗೆ ಕೊಟ್ಟಿರೋಂತ ವರ ಅಂತ ಹೇಳ್ತಾನೆ. ಇದನ್ನ ಕೇಳ್ದಂತ ನಮ್ ಹೀರೋಗೆ ಈಗ ಕೋಪ ಅಂತೂ ಬಂದೇ ಬರುತ್ತೆ. ಇದಾದ್ಮೇಲೆ ಈಗ ನಮ್ ಹೀರೋ ಆ ಫಾದರ್ ಹತ್ರ ಆ ದೇವ್ರ ನಮ್ಮ ಅಪ್ಪನ ಕಾಪಾಡಲಿಕ್ಕೆ ಆಗಿಲ್ಲ, ಬದಲಾಗಿ ಸಾಯಿಲಿ ಅಂತ ಬಿಟ್ಬಿಟ್ಟ. ಈಗ ನೀವು ನೋಡಿದ್ರೆ ದೇವ್ರು ಬಂದು ನಿನ್ಗೆ ಒಂದು ವರ ಕೊಟ್ಟಿದ್ದಾನೆ ಅಂತೆಲ್ಲ ಹೇಳ್ತಾ ಇದ್ದೀರಾ, ಇದು ಯಾವ್ದೇ ವಿಚಾರ ಕೂಡ ನಾನು ನಂಬೋದಿಲ್ಲ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ನಮ್ ಹೀರೋಗೆ ಅಲ್ಲಿ ಆತ್ಮಗಳು ಮಾತಾಡೋದೆಲ್ಲ ಕೇಳಿಸ್ತಾ ಇರುತ್ತೆ. ಆಕ್ಚುಲಿ ಆ ಫಾಸ್ಟರ್ ಸ್ವಲ್ಪ ಮುಂಚೆ ಒಂದು ಆತ್ಮಕ್ಕೆ ಬಿಡುಗಡೆ ಕೊಡ್ಸಿದ್ನಲ್ಲ, ಆ ಆತ್ಮದ ಸೌಂಡೇ ಇದಾಗಿರುತ್ತೆ. ಇದರಿಂದ ಆ ಫಾಸ್ಟರ್ ಗೆ ಅರ್ಥ ಆಗುತ್ತೆ ಇಲ್ಲೇನೋ ಒಂದು ಗಡಿಬಿಡಿ ನಡೀತಾ ಇದೆ ಅಂತ. ಅದಕ್ಕೆ ಈಗ ಫಾಸ್ಟರ್ ಬೈಬಲ್ ನ ತಗೊಂಡು ಮಂತ್ರಗಳನ್ನ ಚಾಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ನಮ್ ಹೀರೋ ಕೂಡ ಈಗ ನಾರ್ಮಲ್ ಆಗ್ತಾನೆ. ಇದಾದ್ಮೇಲೆ ಈಗ ಇವರಿಬ್ರು ನಮ್ ಹೀರೋನ ಮನೆಗೆ ಹೋಗ್ತಾರೆ. ಅಲ್ಲಿಗೆ ಬಂದಂತ ಫಾಸ್ಟರ್ ರೂಮ್ ನೆಲ್ಲ ಚೆಕ್ ಮಾಡಿ ಅಲ್ಲೂ ಕೂಡ ಮಂತ್ರಗಳನ್ನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರ. ಇದಾದ್ಮೇಲೆ ಅವರು ಅವ್ರ ಕತ್ತಲಿದ್ದಂತ ಒಂದು ಕ್ರಾಸ್ ಅನ್ನ ತೆಗೆದು ನಮ್ ಹೀರೋ ಮತ್ತೆ ಅವ್ರ ತಂದೆ ಇದ್ದಂತ ಫೋಟೋನ ಹಿಂದೆ ಇಡ್ತಾರೆ. ಇದಾದ್ಮೇಲೆ ಆ ಫಾಸ್ಟರ್ ಅಲ್ಲಿಂದ ಆಚೆ ಹೋಗ್ತಾರೆ. ಅದೇ ಟೈಮ್ಗೆ ಆ ಫಾದರ್ ನ ಅಸಿಸ್ಟೆಂಟ್ ಕೂಡ ಅಲ್ಲೇನೆ ಬಂದು ಕೂತಿರ್ತಾನೆ. ಆಕ್ಚುಲಿ ಆಗ್ಲೇನೆ ಈ ಹುಡುಗ ಆ ಆತ್ಮನ ನೋಡಕ್ಕಾಗದೆ ಅಲ್ಲಿಂದ ಆಚೆ ಓಡೋಗಿರ್ತಾನೆ. ಬಟ್ ಈಗ ಆ ಹುಡುಗನ್ಗೆ ಆ ಫಾಸ್ಟರ್ ಹತ್ರ ಕೆಲಸ ಕಲಿಬೇಕಂತ ಇದೆ. ಅದಕ್ಕೇನೆ ಆ ಹುಡುಗ ಈಗ ರಿಟರ್ನ್ ಬಂದಿದ್ದಾನೆ. ಇದಾದ್ಮೇಲೆ ಈಗ ಫಾದರ್ ಅವ್ರ ಹತ್ರ ಇದ್ದಂತ ಕ್ರಾಸ್ ಸಿಂಬಲ್ ಬಟ್ಟೆನ ಆ ಹುಡುಗನ್ಗೆ ಕೊಡ್ತಾರೆ. ಇದಾದ್ಮೇಲೆ ಆ ಫಾದರ್ ಈ ಕೆಲಸ ನಿನ್ಗೆ ಆಗೋದಿಲ್ಲ ಬಿಟ್ಬಿಡು ಅಂತ ಹೇಳ್ತಾರೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ನಮಗೆ ಜಿನ್ಸಿ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಈಗ ಹುಡುಗನ ಹತ್ರ ತುಂಬಾನೇ ರಿಚ್ ಆಗಿರುವಂತ ಕಾರ್, ತುಂಬಾನೇ ರಿಚ್ ಆಗಿರುವಂತ ಬಟ್ಟೆ ಎಲ್ಲ ಕೂಡ ಇದರಿಂದ ನಮ್ಗೆ ಅರ್ಥ ಆಗುತ್ತೆ ಇವನೊಬ್ಬ ರಿಚ್ ಪರ್ಸನ್ ಅಂತ. ಅದೇ ರೀತಿ ಇವನ ಹತ್ರ ಒಂದು ಕಾಸ್ಟ್ಲಿ ಆದಂತ ಬಾರ್ ಕೂಡ ಇರುತ್ತೆ. ಆಕ್ಚುಲಿ ಈ ಜಿನ್ಸಿನೇ ನಮ್ ಹೀರೋನ ಕೊಂದಿರೋಂತ ಕೊಲೆಗಾರ. ಈಗ ಇಲ್ಲಿಗೆ ಬಂದಿರೋಂತ ಗ್ಯಾಂಗ್ಸ್ಟರ್ ಜಿನ್ಸಿ ಹತ್ರ ನೋಡು ನೀನ್ ನಾನು ಕೇಳಿದಷ್ಟು ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ನೀನು ಈ ಬಾರ್ನ ಮುಚ್ಚಬೇಕಾಗಿ ಬರುತ್ತೆ ಅಂತ ಹೇಳ್ತಾನೆ. ಇದಾಗಿ ಸ್ವಲ್ಪ ಹೊತ್ತಾಗ್ದಂಗೆ ಈ ಮೀಟಿಂಗ್ ಕೂಡ ಮುಗ್ದೋಗುತ್ತೆ. ಈಗ ಜಿನ್ಸಿ ಆ ಬಾರ್ನ ಕೆಳಗಡೆ ಇದೆ ಅಂತ ಒಂದು ಅಂಡರ್ ಗ್ರೌಂಡ್ ಗೆ ಹೋಗ್ತಾನೆ. ಅಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ಸೈತನ್ ಫೋಟೋ ಸ್ಟ್ಯಾಚು ಎಲ್ಲ ಕೂಡ ಇರುತ್ತಾ. ಈಗ ಅವನು ತನ್ನ ಕೈಗೆ ಒಂದು ಉಂಗ್ರನ ತಗೊಂಡು ಅದರಿಂದ ಸ್ವಲ್ಪ ರಕ್ತನ ತೆಗಿತಾನೆ. ಆ ರಕ್ತನ ಎದುರುಗಡೆ ಇದ್ದಂತ ಹಾರ್ಟ್ ಮಾಂಸದ ಮೇಲೆ ಹಾಕಿ ಒಂದು ಮಂತ್ರಗಳನ್ನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಷ್ಟೊತ್ತರೆಗೂ ಆ ಆರ್ಟಿಗೆ ಏನು ಕೂಡ ವರ್ಕ್ ಆಗ್ತಾ ಇರಲಿಲ್ಲ. ಬದಲಾಗಿ ಈಗ ಅವನು ಹೇಳಿದಂತ ಮಂತ್ರಗಳ ಚಾಂಟಿಂದ ಆರ್ಟ್ ಕೂಡ ವರ್ಕ್ ಆಗ್ತಾ ಇದೆ. ಈಗ ಈ ಆರ್ಟ್ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆದಾಗ ಅಲ್ಲಿರುವಂತ ಗ್ಯಾಂಗ್ಸ್ಟರ್ ಗೆ ಎದ್ದೆನೋ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಾದ್ಮೇಲೆ ಇವನು ಒಂದು ಚೂರಿನ ತಗೊಂಡು ಆರ್ಟ್ ಗೆ ಚುಚ್ತಾನೆ. ಇದರಿಂದ ಆ ಗ್ಯಾಂಗ್ಸ್ಟರ್ ಅಲ್ಲೇನೆ ಸತ್ತೋಗ್ತಾನೆ. ಇದಾದ್ಮೇಲೆ ಇವನು ಆ ಆರ್ಟ್ ನ ತೆಗೆದು ಸೈತನ್ಗೆ ಗಿಫ್ಟ್ ಆಗಿ ಕೊಡ್ತಾನೆ. ಅದರಿಂದ ಸೈತನ್ ಖುಷಿಯಾಗಿ ಇವನಿಗೂ ಒಂದು ವರನ ಕೊಡ್ತಾನೆ. ಆಕ್ಚುಲಿ ನಮ್ಮ ಹೀರೋನ ತಂದೆ ಸತ್ತು 20 ವರ್ಷ ಆಗೋಗಿದೆ. ಆದ್ರೂ ಕೂಡ ಜೀಸನ್ ಇಷ್ಟೊಂದು ಹೆಂಗಾಗಿ ಯಾಕೆ
ಹಾಕಿದ್ದಾನಂದ್ರೆ ಅದು ಆ ಸೈತಾನ್ನ ವರದಿಂದ. ಈ ಕಡೆ ನಮ್ ಹೀರೋಗೆ ಮತ್ತದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಇದಾದ್ಮೇಲೆ ನಮ್ಮ ಹೀರೋ ಫಾಸ್ಟರ್ ಗೆ ಫೋನ್ ಮಾಡಿ ಇದ್ರ ಬಗ್ಗೆ ಹೇಳ್ತಾನೆ. ಇದನ್ನ ತಿಳ್ಕೊಂಡಂತ ಫಾಸ್ಟರ್ ನಮ್ ಹೀರೋನ ನೋಡಕಂತ ಅವ್ರ ಮನೆಗೆ ಬರ್ತಾನೆ. ಈಗ ಫಾದರ್ ನಮ್ ಹೀರೋಗೆ ಒಂದು ವಸ್ತುನ ಕೊಟ್ಟು ಇದು ಎಲ್ಲವರೆಗೂ ನಿನ್ ಜೊತೆ ಇರುತ್ತೋ ಅಲ್ಲಿವರೆಗೂ ದೇವ್ರು ನಿನ್ ಜೊತೆ ಇರ್ತಾನೆ ಅಂತ ಹೇಳ್ತಾನೆ. ಬಟ್ ನಮ್ಮ ಹೀರೋಗೆ ದೇವ್ರ ಮೇಲೆಲ್ಲ ನಂಬಿಕೆ ಇಲ್ಲ. ಆದ್ರೂ ಕೂಡ ದೊಡ್ಡವ್ರು ಹೇಳ್ತಾ ಇದಾರಲ್ಲ ಅಂತ ಆ ವಸ್ತುನ ತಗೊಂತಾನೆ. ಇದಾದ್ಮೇಲೆ ನಮ್ಮ ಹೀರೋ ಫಾಸ್ಟರ್ ನೀವು ಎಲ್ಲೋಗ್ಬೇಕು ಹೇಳಿ ನಾವು ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ತೀವಿ ಅಂತ ಹೇಳ್ತಾನೆ. ಅದೇ ರೀತಿ ಈಗ ಇವರಿಬ್ರು ಒಂದೇ ಕಾರಲ್ಲಿ ಕೂತು ಹೋಗ್ತಾ ಇದ್ದಾರೆ. ಈಗ ನಮ್ ಹೀರೋ ಫಾದರ್ ಹತ್ರ ನಿಮ್ ಜೊತೆ ಒಬ್ಬ ಹುಡುಗ ಕೆಲಸ ಮಾಡ್ತಿದ್ನಲ್ಲ ಅವನೇನಾದ್ನು ಅಂತ ಕೇಳ್ತಾನೆ. ಆಗ ಫಾದರ್ ಅವ್ನು ತುಂಬಾನೇ ಭಯ ಪಡ್ತಾನೆ. ಅವ್ನಿಗೆ ಕೆಲಸಕ್ಕೆಲ್ಲ ಫಿಟ್ ಆಗೋದಿಲ್ಲ ಅಂತ ಹೇಳ್ತಾನೆ. ಇದಾದ್ಮೇಲೆ ಇವರಿಬ್ರು ಒಂದು ಹಳೆಯ ಬಿಲ್ಡಿಂಗ್ ಹತ್ರ ಬಂದಿರ್ತಾರೆ. ಇದನ್ನ ನೋಡಿದಂತ ನಮ್ಮ ಹೀರೋಗೆ ಅವ್ರ ತಂದೆನೇ ಜ್ಞಾಪಕ ಬರ್ತಾ ಇರ್ತಾನೆ. ಇದಾದ್ಮೇಲೆ ನಮ್ಮ ಹೀರೋ ಆ ಫಾದರ್ ನೇ ಫಾಲೋ ಮಾಡ್ತಾ ಒಂದು ಪ್ಲಾಟ್ ಗೆ ಹೋಗ್ತಾನೆ. ಬಟ್ ಈಗ ಈ ಫಾದರ್ ಇಲ್ಲಿಗೆ ಬಂದಿರೋದು ಒಂದು ಹುಡುಗಿ ಮೇಲೆ ಆತ್ಮ ಬಂದಿದೆ ಅಂತ. ಅದಕ್ಕೇನೆ ಫಾದರ್ ಆ ಆತ್ಮ ಮನೆ ಬಿಟ್ಟು ಹೋಗ್ಬಾರ್ದಂತ ಮನೆ ಡೋರ್ ಮೇಲೆ ಕ್ರಾಸ್ ನ ಸಿಂಬಲ್ ಬರಿತಾ ಇದಾರೆ. ಅದಾದ್ಮೇಲೆ ಇವರು ಒಳಗಡೆ ಹೋಗಿ ನೋಡಿದಾಗ ಆ ಹುಡುಗಿ ತುಂಬಾನೇ ಕೊಲಗಿ ಕೂತಿರ್ತಾಳೆ. ಈಗ ಆ ಹುಡುಗಿ ಹೇಳ್ತಾಳೆ ನಾನ್ ಕರೆಕ್ಟ್ ಆಗಿದ್ದೀನಿ, ನಮ್ಮಮ್ಮ ಕರೆಕ್ಟ್ ಆಗಿಲ್ಲ ಅಂತ. ಅದೇ ರೀತಿ ಆ ಹುಡುಗಿ ನಮ್ಮಮ್ಮನ ನನ್ನ ಹೊಡೆದು ಈ ರೂಮಲ್ಲಿ ಕೂಡಾಗಿದ್ದಾಳೆ ಅಂತ ತನ್ನ ಕೈಗಳನ್ನ ತೋರಿಸ್ತಾಳೆ. ಬಟ್ ಫಾದರ್ಗೆ ಇವಳು ಮಾತಲ್ಲಿ ನಂಬಿಕೆ ಬರೋದಿಲ್ಲ. ಅದಕ್ಕೇನೆ ಫಾದರ್ ತನ್ನ ಹತ್ರ ಇದ್ದಂತ ಉಂಗುರನ್ನ ತೆಗೆದು ಅವಳ ಹಣೆಗೆ ಇಡ್ತಾನೆ. ಬಟ್ ಏನು ಕೂಡ ರಿಪ್ಲೈನೇ ಬರೋದಿಲ್ಲ. ಇದನ್ನ ನೋಡಿದಂತ ಆ ಫಾದರ್ ಗೆ ಸ್ವಲ್ಪ ಗಾಬರಿ ಆಗುತ್ತೆ. ಆದ್ರೂ ಕೂಡ ಆ ಫಾದರ್ ಗೆ ಇವಳ ಮೇಲೆ ನಂಬಿಕೆನೆ ಬರೋದಿಲ್ಲ. ಈಗ ಆ ಫಾದರ್ ನಮ್ ಹೀರೋ ಹತ್ರ ಅವಳಿಗಿನ ಗಟ್ಟಿಯಾಗಿ ಇಡ್ಕೊ ಅಂತ ಹೇಳ್ತಾನೆ. ಅದೇ ರೀತಿ ನಮ್ ಹೀರೋ ಅವಳಿಗಿನ ಗಟ್ಟಿಯಾಗಿ ಇಟ್ಕೊಂಡಿರ್ಬೇಕಾದ್ರೆ ಹೋಲಿ ವಾಟರ್ ತಂದು ಅವಳಿಗೆ ಬಾಯಲ್ಲಿ ಇಡ್ತಾನೆ. ಅದಾಗ್ತಿದ್ದಂಗೆ ಅವಳಿಗೆ ಬಾಯಲ್ಲಿಗೆ ಹೊಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ನೋಡ್ದ ಅವಳಿಗೆ ರಕ್ತದ ವಾಂತಿ ಕೂಡ ಮಾಡ್ಕೊಂತಾಳೆ. ಅದಾದ್ಮೇಲೆ ಅವಳಿಗೆಲ್ಲಿರುವಂತ ಆತ್ಮ ಫಾಸ್ಟರ್ ನ ಕತ್ತರಿಸಕ್ಕೆ ಸ್ಟಾರ್ಟ್ ಮಾಡಿ ಅವನನ್ನ ಕೆಳಗಡೆ ಬೀಳೋ ರೀತಿ ಮಾಡುತ್ತೆ. ಅದಾದ್ಮೇಲೆ ಅವಳಿಗೆ ನಮ್ ಹೀರೋನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಾಳೆ. ಬಟ್ ನಮ್ ಹೀರೋಗೆ ಇದನ್ನ ನೋಡಿ ತುಂಬಾನೇ ಗಾಬರಿ ಆಗುತ್ತೆ. ಆದ್ರೂ ಕೂಡ ನಮ್ ಹೀರೋ ಸ್ವಲ್ಪ ಧೈರ್ಯನ ಮಾಡಿ ಅವಳಿಗೆ ಕತ್ತನ ಹಿಡ್ಕೊಂತಾನೆ. ಇದನ್ನ ನೋಡಿದಂತ ಆ ಫಾದರ್ ನಮ್ ಹೀರೋನ ಎಳೆದು ಸೈಡ್ ಗೆ ನಿಲ್ಲಿಸ್ತಾನೆ. ಇದಾದ್ಮೇಲೆ ಆ ಫಾದರ್ ನಮ್ ಹೀರೋನ ಕೈನ ತೆಗೆದು ಅವಳಿಗೆ ತಲೆ ಮೇಲೆ ಇಡಿಸ್ತಾನೆ. ಇದರಿಂದ ಈಗ ಅವಳಿಗೆ ಕಂಟ್ರೋಲ್ ಗೆ ಬಂದು ಅವಳಿಗೆ ಮೈಯಲ್ಲಿದ್ದಂತ ಆತ್ಮ ಹೊರಗಡೆ ಹೋಗ್ತಾ ಇರುತ್ತೆ. ಅದೇ ಟೈಮ್ಗೆ ಫಾಸ್ಟರ್ ಹೋಲಿ ವಾಟರ್ ನಾಟಿದ ತಕ್ಷಣ ಆತ್ಮ ಪೂರ್ತಿಗೆ ಆಚೆ ಹೊರಟೋಗುತ್ತೆ. ಆಕ್ಚುಲಿ ಜೀಶಿನ್ನೇ ಆತ್ಮಗಳನ್ನ ಕಳಿಸಿ ಈ ರೀತಿ ಎಲ್ಲ ಮಾಡ್ತಾ ಇರೋದು. ಈಗ ಇವ್ರ ಮೈಯಿಂದ ಆತ್ಮ ಹೋಗಿದ ತಕ್ಷಣ ಜೀಶಿನ್ನ ಕಣ್ಲೇ ರಕ್ತ ಬರ್ತಾ ಇರುತ್ತೆ. ಅದರ ಅರ್ಥ ಈಗ ಜೀಶಿನ್ಗೂ ಈ ವಿಚಾರ ಗೊತ್ತಾಗಿದೆ ಅಂತ. ಇದಾದ್ಮೇಲೆ ಆ ಫಾಸ್ಟರ್ ನಮ್ ಹೀರೋ ಹತ್ರ ನಮ್ಗೆ ನಿಜವಾದ ಟಾರ್ಗೆಟ್ ಇರೋದು ಆತ್ಮಗಳು ಹಿಡಿಯೋದಲ್ಲ, ಬದಲಾಗಿ ನಾವು ಜೀಶಿನ್ನೇ ಹಿಡಿಬೇಕು. ಯಾಕಂದ್ರೆ ಅವನು ಮನುಷ್ಯನ ಆತ್ಮಗಳನ್ನ ಸೈತಾನ್ಗೆ ಬಲಿ ಕೊಟ್ಟು ಆ ಸೈತಾನಿಂದ ಇವತ್ತರೆಗೂ ಸಾಯ್ದೇನೆ ಬದುಕಿದ್ದಾನೆ ಅಂತ ಹೇಳ್ತಾನೆ. ಅದರ ಅರ್ಥ ಜೀಶನ್ ತುಂಬಾನೇ ವರ್ಷಗಳಿಂದ ಭೂಮಿ ಮೇಲೆ ಇದ್ದಾನೆ ಅಂತ. ಇದಾದ್ಮೇಲೆ ನೀನು ಕೂಡ ಅವನಂತೇನೆ. ಬಟ್ ನಿನ್ಗೆ ದೇವರ ಆಶೀರ್ವಾದ ಇದೆ. ನಿನ್ ಕೈದೇನೆ ಆ ಕೆಲಸ ಮಾಡಿಸ್ಬೇಕಂತ ದೇವ್ರು ನಿನ್ಗೆ ಆ ವರನ ಕೊಟ್ಟಿರೋದು. ಆ ವರನ ಯೂಸ್ ಮಾಡ್ಕೊಂಡೆ ನೀನು ಜೀಶಿನ ಕೊಲ್ಬೇಕು ಅಂತ ಹೇಳ್ತಾನೆ. ಇದಾದ್ಮೇಲೆ ಆ ಫಾದರ್ ಅಲ್ಲಿದ್ದಂತ ಹುಡುಗಿ ಹತ್ರ ನಿನ್ಗೆ ಜೀಶಿನ್ ಗೊತ್ತಾ ಅಂತ ಕೇಳ್ತಾನೆ. ಬಟ್ ಆ ಹುಡುಗಿ ಏನು ಕೂಡ ಮಾತಾಡೋದಿಲ್ಲ. ಬದಲಾಗಿ ಈಗ ಹುಡುಗಿ ಕಣ್ಣಲ್ಲಿ ಈಗ ರಕ್ತ ಬರ್ತಾ ಇರುತ್ತೆ. ಆಕ್ಚುಲಿ ಜೀಶಿನೇ ಅಲ್ಲೇನೆ ಕುತ್ಕೊಂಡು ಈ ಹುಡುಗಿನ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಈ ಹುಡುಗಿಗೆ ಈಗ ಜೀಶಿನ ಬಗ್ಗೆ ಗೊತ್ತಿದ್ರು ಏನು ಕೂಡ ಮಾತಾಡಂಗಿರೋದಿಲ್ಲ. ಇದನ್ನ ನೋಡಿದಂತ ಫಾಸ್ಟರ್ ಈಗ ಕೆಲವೊಂದು ಮಂತ್ರಗಳನ್ನ ಚಾಟ್ ಮಾಡಕ್ಕೆ ಶುರು ಮಾಡ್ತಾನೆ. ಇದರಿಂದ ಈಗ ಜೀಶನ್ಗೆ ಪೇನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಫಾಸ್ಟರ್ ಈ ಹುಡುಗಿನ ಕೂಡ ಕಾಪಾಡ್ತಾರೆ. ಇದನ್ನೆಲ್ಲ ನೋಡಿದಂತ ನಮ್ ಹೀರೋ ಫಾಸ್ಟರ್ ನ ಕರ್ಕೊಂಡೋಗಿ ಮನೇಲಿ ಡಿನ್ನರ್ ನ ಕೊಡಿಸ್ತಾನೆ. ಅದೇ ರೀತಿ ಇವರಿಬ್ರು ಒಬ್ಬರನ್ನೊಬ್ರು ಮಾತಾಡ್ತಾ ತುಂಬಾನೇ ಫ್ರೆಂಡ್ ಆಗಿ ಹೋಗ್ತಾರೆ. ಈಗ ಫಾಸ್ಟರ್ ನಮ್ ಹೀರೋ ಹತ್ರ ಇವತ್ತು ನೀನ್ ಮಾಡಿದ ಸಹಾಯಕ್ಕೆ ತುಂಬಾನೇ ಥ್ಯಾಂಕ್ಸ್. ಆಕ್ಚುಲಿ ನಾನು ಒಬ್ಬನೇ ಇದ್ರೆ ಆ ಹುಡುಗಿನ ಇವತ್ತು ನಾನು ಕಂಟ್ರೋಲ್ ಮಾಡಕ್ ಆಗ್ತಾ ಇರಲಿಲ್ಲ. ಬದಲಾಗಿ ನೀನ್ ಬಂದಿದ್ದಕ್ಕೆ ಇವತ್ತು ಆ ಹುಡುಗಿನ ಕಂಟ್ರೋಲ್ ಮಾಡಕ್ಕಾಯ್ತು ಅಂತ ಹೇಳ್ತಾನೆ. ಇದಾದ್ಮೇಲೆ ನೆಕ್ಸ್ಟಿನಲ್ಲಿ ಕೆಲವೊಂದು ಹುಡುಗರು ಒಂದು ಗೋಡನ್ಗೆ ಹೋಗ್ತಾರದನ್ನ ತೋರಿಸ್ತಾರೆ. ಅದರಲ್ಲಿ ಒಬ್ಬ ಹುಡುಗನ ಇವರೆಲ್ಲರೂ ಹೊಡೆದು ಅಲ್ಲೇನೆ ಲಾಕ್ ಮಾಡಿ ಬರ್ತಾರೆ. ಇದಾದ್ಮೇಲೆ ಈಗ ಆ ಹುಡುಗನ ಹತ್ರಕ್ಕೆ ಜೀಶನ್ ಬರ್ತಾನೆ. ಈಗ ಜೀಶನ್ ಆ ಹುಡುಗನ ನೈಸ್ ಮಾಡಿ ಸೈತಾನ್ನ ಆತ್ಮ ಅವನ ಬಾಡಿ ಒಳಗಡೆ ಹೋಗೋ ರೀತಿ ಮಾಡ್ತಾನೆ. ಇದಾದ್ಮೇಲೆ ಜೀಶನ್ ನಮ್ ಹೀರೋನ ಹುಡ್ಕೊಂಡು ಬಂದಿರ್ತಾನೆ. ಇದಾದ್ಮೇಲೆ ಜೀಶನ್ ನಮ್ ಹೀರೋಗೆ ಅವನ ಕೈಯನ್ನ ತೋರಿಸಿ ನಿನ್ ಕೈಯಲ್ಲಿರುವಂತ ಮಾರ್ಕೆ ನನ್ನ ಕೈಯಲ್ಲೂ ಇದೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಜೀಶನ್ ನಮ್ ಹೀರೋ ಹತ್ರ ಆ ಫಾದರ್ ನ ನೀನು ನಂಬಕ್ ಹೋಗ್ಬೇಡ, ಆ ಫಾದರ್ ನಮ್ಮನ್ನೆಲ್ಲ ಕೆಟ್ಟ ಕೆಲಸಗಳಿಗೆ ಯೂಸ್ ಮಾಡ್ಕೊಂತಾನೆ ಅಂತ ಹೇಳ್ತಾನೆ. ಆಕ್ಚುಲಿ ಜೀಶನ್ ಆಗ್ಲೇನೆ ಒಬ್ಬ ಹುಡುಗನ ಇವನ್ ಕಂಟ್ರೋಲ್ ಗೆ ತಗೊಂಡಿದ್ನಲ್ಲ, ಆ ಹುಡುಗಿಗೆ ಒಂದು ಗೋಡೆ ಮೇಲೆ ಉಲ್ಟಾಗಿ ನೇತಾಡ್ತಾ ಇರ್ತಾನೆ. ಇದನ್ನ ನೋಡಿದಂತ ನನ್ಸ್ ಅವನು ಬಚಾವಾಗಿ ಬರ್ಲಿ ಅಂತ ಒಂದು ಪ್ರೇಯರ್ ನನ್ನ ಮಾಡ್ತಾ ಇರ್ತಾರೆ. ಇದಾದ್ಮೇಲೆ ಈ ವಿಚಾರ ಫಾಸ್ಟರ್ ಗೆ ಹೋಗಿ ಸೇರಿರುತ್ತೆ. ಈಗ ಫಾಸ್ಟರ್ ನಮ್ಮ ಹೀರೋನ ಕರ್ಕೊಂಡು ಈ ಕೇಸ್ ನ ಅಟೆಂಡ್ ಮಾಡ್ಬೇಕಂತ ಇರ್ತಾನೆ. ಆದ್ರೆ ನಮ್ಮ ಹೀರೋಗೆ ಜೀಶಿನ ಮತ್ತು ಸತ್ಯ ಅಂತ ಅನ್ಸಿರುತ್ತೆ. ಅದಕ್ಕೇನೆ ನಮ್ಮ ಹೀರೋ ಫಾದರ್ ಗೆ ಕಾಲ್ ಮಾಡಿದ್ರೆ ಆ ಕಾಲ್ ನ ಈಗ ಅಟೆಂಡ್ ಮಾಡೋದೇ ಇಲ್ಲ. ಇದಾದ್ಮೇಲೆ ಈಗ ಆ ಫಾದರ್ ಕೂಡ ಒಬ್ಬನೇ ಆ ಹುಡುಗನ ಕಾಪಾಡ್ಲಿಕ್ಕೆ ಅಂತ ಹೋಗ್ತಾನೆ. ಇದಾದ್ಮೇಲೆ ನಮ್ಮ ಹೀರೋ ಚೀನಾಗೆ ಹೋಗಿರ್ತಾನೆ. ಆಕ್ಚುಲಿ ನಮ್ಮ ಹೀರೋಗೆ ಚೀನಾದಲ್ಲಿ ಒಂದು ಮ್ಯಾಚ್ ಬಂದಿದೆ ಅಂತ ಅವನ ಮ್ಯಾನೇಜರ್ ಹೇಳಿರ್ತಾನೆ. ಈಗ ಈ ವಿಚಾರದ ಬಗ್ಗೆ ಇವರಿಬ್ರು ಕೂತು ಮಾತಾಡ್ತಾ ಇರ್ತಾರೆ. ಈಗ ನೆಕ್ಸ್ಟ್ ನಲ್ಲಿ ಆ ಹುಡುಗ ಮತ್ತೆ ನನ್ಸಿದ್ದಂತ ಜಾಗಕ್ಕೆ ಫಾಸ್ಟರ್ ಬರ್ತಾರೆ. ಫಾಸ್ಟರ್ ಈಗ ಒಳಗಡೆ ಬರ್ತಿದ್ದಂಗೆ ಆ ಉಂಗುರನ ತೆಗೆದು ಅವನ ಬಾಯಿಗೆ ಟಚ್ ಮಾಡಿಸ್ತಾರೆ. ಇದರಿಂದ ಈಗ ಆ ಹುಡುಗ ಏನೋ ಕರೆಕ್ಟ್ ಆಗಿ ಆಗ್ತಾನೆ. ಬಟ್ ಸ್ವಲ್ಪ ತೆಗೆದಿದ್ದಂಗೆ ಆ ಹುಡುಗ ಈಗ ಮತ್ತೆ ಅದೇ ರೀತಿ ರಿಯಾಕ್ಟ್ ಮಾಡಕ್ಕೆ ಶುರು ಮಾಡ್ತಾನೆ. ಇದರಿಂದ ಫಾದರ್ ಗೆ ಗೊತ್ತಾಗುತ್ತೆ ಇವನು ಬಾಡಿ ಒಳಗಡೆ ಇರೋದು ನಾರ್ಮಲ್ ಆತ್ಮ ಅಲ್ಲ, ಬದಲಾಗಿ ತುಂಬಾನೇ ಹಳೆದಾಗಿರುವಂತ ಆತ್ಮ ಅಂತ. ಈ ಕಡೆ ನಮ್ಮ ಹೀರೋ ಅವನ ಮ್ಯಾನೇಜರ್ ನ ಜೊತೆ ಮ್ಯಾಚ್ ನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತಾನೆ. ಬಟ್ ಅದೇ ಟೈಮ್ಗೆ ಒಂದು ವೇಟರ್ ಅವ್ರ ಮುಂದೆ ಒಂದು ಜ್ಯೂಸ್ ಅನ್ನ ತಂದು ಇಡ್ತಾಳೆ. ಆಗ ನಮ್ಮ ಹೀರೋಗೆ ಅವಳ ಕೈಲಿ ಒಂದು ಕ್ರಾಸ್ ಕಾಣುತ್ತೆ. ಇದರಿಂದ ನಮ್ಮ ಹೀರೋಗೆ ಫಾದರ್ ಹತ್ರ ಹೋಗ್ಬೇಕು ಅಂತ ಅನ್ಸಿ ಸೀದಾ ಆ ಕಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ಫಾದರ್ ಆ ಹುಡುಗನ ಕಾಪಾಡ್ಲೇಬೇಕು ಅಂತ ತುಂಬಾನೇ ಕಷ್ಟ ಪಡ್ತಾ ಇರ್ತಾರೆ. ಬಟ್ ಆ ಆತ್ಮ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಈಗ ಫಾದರ್ ನ ಪವರ್ ಕೂಡ ಕಮ್ಮಿ ಆಗ್ತಾ ಇದೆ. ಅದೇ ರೀತಿ ಫಾದರ್ ಬೇರೆ ಟ್ರಿಕ್ ನ ಯೂಸ್ ಮಾಡಿ ಆ ಆತ್ಮನ ಹೊರಗಡೆ ತೆಗೆಯಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಫಾದರ್ ಹತ್ರ ಈಗ ಅಷ್ಟೊಂದು ಪವರ್ ಇಲ್ಲ. ಇದನ್ನ ತಿಳ್ಕೊಂಡಂತ ಆ ಆತ್ಮ ಫಾಸ್ಟರ್ ನ ಎತ್ತಿ ಬಿಸಾಕುತ್ತೆ. ಅಷ್ಟೇ ಸಲದಂತ ಫಾದರ್ ನ ಮೇಲೆ ಕುತ್ಕೊಂಡು ಅವನ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದನ್ನ ನೋಡಿದಂತ ನನ್ನ ಒಂದು ಕ್ರಾಸ್ ಅನ್ನ ತಂದು ಅವನ ಮುಂದೆ ಇಡ್ತಾಳೆ. ಈಗ ಫಸ್ಟ್ ಗೆ ಆತ್ಮ ತಪ್ಸ್ಕೊಂಡು ಹೋಗೋ ರೀತಿ ನಾಟಕನ ಮಾಡ್ತಾ ಇರುತ್ತೆ. ಇದನ್ನ ನೋಡಿದಂತ ನನ್ನ ಆ ಆತ್ಮ ಈಗ ಭಯನ ಪಡ್ತು ಅಂತ ಅನ್ಕೊಂತಾಳೆ. ಬಟ್ ಅಷ್ಟರಲ್ಲಿ ಈಗ ಆ ಹುಡುಗ ನನ್ನ ಕತ್ ಮೇಲೆ ಕುತ್ಕೊಂಡು ಅವಳ ಕತ್ತನ ಇಸ್ತಾ ಇರ್ತಾನೆ. ಇದಾಗ್ತಿದ್ದಂಗೆ ನಮ್ ಹೀರೋ ಆ ಜಾಗಕ್ಕೆ ಎಂಟ್ರಿನ ಕೊಟ್ಟು ಆ ಹುಡುಗನ ಕಂಟ್ರೋಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ.
ಇರ್ತಾನೆ. ಆಕ್ಚುಲಿ ಈಗ ನಮ್ ಹೀರೋಗೆ ಪವರ್ ಎಲ್ಲ ಕೈಯಲ್ಲೇ ಇದೆ. ಅದಕ್ಕೆ ನಮ್ ಹೀರೋ ಆ ಕೈನ ತೆಗೆದು ಆ ಹುಡುಗನ ಮೇಲೆ ಇಡ್ತಾನೆ. ಆದ್ರೂ ಕೂಡ ಆ ಹುಡುಗ ಈಗ ಕಂಟ್ರೋಲ್ ಗೆ ಬರ್ತಾ ಇರೋದಿಲ್ಲ. ಅದಕ್ಕೆ ನಮ್ಮ ಹೀರೋ ಅಲ್ಲಿದ್ದಂತ ಹೋಲಿ ವಾಟರ್ ನ ತೆಗೆದು ಹುಡುಗನ ಮೇಲೆ ಆಡ್ತಾನೆ. ಇದರಿಂದ ಆ ಹುಡುಗನ ಮೈಯಲ್ಲಿ ಇದ್ದಂತ ಎಲ್ಲ ಆತ್ಮನು ಬಿಟ್ಟು ಹೋಗುತ್ತೆ. ಬಟ್ ಆ ಹುಡುಗ ಏನು ಅಂತ ನಮ್ಗೆ ತೋರಿಸೋದಿಲ್ಲ. ಇದಾದ್ಮೇಲೆ ನಮ್ಮ ಹೀರೋ ಮತ್ತೆ ಆ ಫಾದರ್ ಇಬ್ರು ಕೂಡ ಕಾರಲ್ಲಿ ಹೋಗ್ತಾ ಇರ್ತಾರೆ. ಈಗ ನಮ್ ಹೀರೋ ಫಾದರ್ ಹತ್ರ ನಿಮ್ಮ ಹತ್ರ ಕ್ರಾಸ್ ಇದ್ರು ಕೂಡ ನೀವ್ ಯಾಕೆ ಅವನ್ನ ಕಂಟ್ರೋಲ್ ಮಾಡಕ್ಕಾಗಿಲ್ಲ ಅಂತ ಕೇಳ್ತಾ ಇರ್ತಾನೆ. ಬಟ್ ಈಗ ಫಾದರ್ ಏನು ಕೂಡ ಮಾತಾಡೋದಿಲ್ಲ. ಇದಾದ್ಮೇಲೆ ಈಗ ನಮ್ಗೆ ಜೀಶಿನ್ ತೋರಿಸ್ತಾರೆ. ಜೀಶಿನ್ ಈಗ ಒಂದು ಬ್ಲಾಕ್ ಮ್ಯಾಜಿಕ್ ಅನ್ನ ಮಾಡ್ತಾ ಇದ್ದಾನೆ. ಆಕ್ಚುಲಿ ಈ ಬ್ಲಾಕ್ ಮ್ಯಾಜಿಕ್ ನ ಹುಡುಗನ ಮೇಲೆ ಅಲ್ಲ, ಬದಲಿಗೆ ಆ ಮನೇಲಿ ಇರುವಂತ ನಾಯಿನ ಮೇಲೆ ಮಾಡಿರ್ತಾನೆ. ಇದರಿಂದ ಆ ನಾಯಿ ಹುಡುಗನ ಮೇಲೆ ಅಟ್ಯಾಕ್ ಮಾಡಿ ಹುಡುಗನ ಕೊಂದಾಕಿರುತ್ತೆ. ಈಗ ಜೀಶಿನ್ ಹುಡುಗನ ಸೈತಾನ್ಗೆ ಬಲಿ ಕೊಟ್ಟಿರೋದಕ್ಕೆ ಸೈತಾನ್ ಒಂದು ಗಿಫ್ಟ್ ಅನ್ನ ಕೊಟ್ಟಿರ್ತಾನೆ. ಆ ಗಿಫ್ಟ್ ಏನಂತ ಓಪನ್ ಮಾಡಿ ಚೆಕ್ ಮಾಡಿದಾಗ ಅದೊಂದು ಪವರ್ಫುಲ್ ಟೀತ್ ಆಗಿರುತ್ತೆ. ಇದಾಗಿ ನೆಕ್ಸ್ಟ್ ನಲ್ಲಿ ನರ್ಸ್ ನಮ್ಮ ಹೀರೋ ಮತ್ತೆ ಫಾದರ್ ಗೆ ಫೋನ್ ಮಾಡಿರ್ತಾರೆ ಹಾಸ್ಪಿಟಲ್ ಗೆ ಬನ್ನಿ ಅಂತ. ಈಗ ಇವರಿಬ್ರು ಅಲ್ಲಿಗೆ ಹೋಗಿ ನೋಡಿದಾಗ ಆ ಹುಡುಗ ಈಗ ಸತ್ತೋಗಿರ್ತಾನೆ. ಈಗ ಫಾದರ್ ಈ ಹುಡುಗನ ಆತ್ಮಕ್ಕೆ ನೆಮ್ಮದಿ ಸಿಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊತಾ ಇರ್ತಾನೆ. ಬಟ್ ಅಷ್ಟರಲ್ಲೇ ಅಲ್ಲಿದ್ದಂತ ಲೈಟ್ಸ್ ಎಲ್ಲ ಬ್ಲಿಂಕ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಇದಾದ್ಮೇಲೆ ಈಗ ನಮ್ಮ ಹೀರೋಗೆ ಜೀಶಿನ್ ಅಲ್ಲೇ ಇರೋದು ಕಾಣುತ್ತೆ. ಅದಕ್ಕೆ ನಮ್ಮ ಹೀರೋ ಜೀಶಿನ್ ಫಾಲೋ ಮಾಡ್ತಾ ಅವನ ಹಿಂದೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ಫಾದರ್ ಆ ಹುಡುಗನ ಬಾಡಿ ಹತ್ರನೇ ಇರ್ತಾರೆ. ಬಟ್ ಈಗ ಆ ಬಾಡಿಗೆ ಜೀವ ಬಂದು ಅದು ಒದ್ದಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೋಡಿದಂತ ಫಾದರ್ ಆ ಜಿಪ್ ನ ಓಪನ್ ಮಾಡಿ ಚೆಕ್ ಮಾಡ್ತಾರೆ. ಈಗ ಬ್ಯಾಗ್ ಒಳಗಡೆ ಇದ್ದಂತ ಹುಡುಗನಿಗೆ ಜೀವ ಬಂದು ಅವನಿಗೆ ಎಚ್ಚರಾಗಿ ಕೂತ್ಕೊಂತಾನೆ. ಬಟ್ ಆ ಹುಡುಗನ ಕತ್ ಮೇಲೆ ಏನೋ ಒಂದು ಮಾರ್ಕ್ ಇದೆ. ಆ ಮಾರ್ಕ್ ಯಾವ ರೀತಿ ಇದೆ ಅಂದ್ರೆ ಯಾರೊಬ್ರು ಅವನ ಕತ್ತನ್ನು ಕೊಯ್ದಿರೋ ರೀತಿ ಕಾಣ್ತಾ ಇರುತ್ತೆ. ಆದ್ರೆ ಈಗ ಆ ಹುಡುಗ ತುಂಬಾನೇ ಭಯನ ಪಟ್ಟೋದ್ರಿಂದ ಫಾದರ್ ಅವನ ತಪ್ಪಿಕೊಂಡು ಸಮಾಧಾನ ಮಾಡ್ತಾ ಇರ್ತಾನೆ. ಈಗ ಅದೇ ಟೈಮ್ಗೆ ಜೀಶಿನ್ ಫಾದರ್ ನಿಂದ ತುಂಬಾನೇ ಸೈಲೆಂಟ್ ಆಗಿ ಬಂದು ತನ್ನ ಹತ್ರದಿಂದ ಟೀರಿಂದ ಫಾದರ್ ಗೆ ಚುಚ್ಚಿ ಬಿಡ್ತಾನೆ. ಈ ಕಡೆ ನಮ್ ಹೀರೋ ಜೀಶಿನ್ ಹುಡುಕ್ತಾ ಇಡೀ ಹಾಸ್ಪಿಟಲ್ ಎಲ್ಲ ಹುಡುಕ್ತಾ ಇರ್ತಾನೆ. ಬಟ್ ಒಂದು ಟೈಮ್ ಅಲ್ಲಿ ನಮ್ ಹೀರೋಗೆ ಜೀಶಿನ್ ಬೇಡ ಬದಲಾಗಿ ಫಾದರ್ ನ ನೋಡ್ಬೇಕಂತ ಅನ್ಸುತ್ತೆ. ಅದಕ್ಕೆ ನಮ್ಮ ಹೀರೋ ತುಂಬಾನೇ ಫಾಸ್ಟ್ ಆಗಿ ಫಾದರ್ ನ ಕಡೆ ಓಡ್ ಬರ್ತಾನೆ. ಬಟ್ ಅಲ್ಲಿ ಬಂದು ನೋಡಿದ್ರೆ ಜೀಶಿನ್ ಫಾದರ್ ನ ಕುತ್ತಿಗೆಗೆ ಒಂದು ಹಲ್ಲನ್ನ ಇಟ್ಕೊಂಡಿರ್ತಾನೆ. ಈಗ ಜೀಶಿನ್ ನಮ್ ಹೀರೋ ಹತ್ರ ನಿನಗೆ ಈ ಫಾದರ್ ಬೇಕಾ, ಹಾಗಾದ್ರೆ ನಿನ್ನ ಹತ್ರ ಇರೋಂತ ಪವರ್ ಎಲ್ಲ ನನಗೆ ಕೊಡು, ಆಗ ಮಾತ್ರ ನಿನಗೆ ಈ ಫಾದರ್ ನ ಜೀವಂತವಾಗಿ ಕೊಡ್ತೀನಿ ಅಂತ ಹೇಳ್ತಾನೆ. ಆಕ್ಚುಲಿ ನಮ್ಮ ಹೀರೋ ಈ ಕೆಲಸನ ಮಾಡ್ಬೇಕಾದ್ರೆ ಅವನ ಕೈಯನ್ನ ಮೇಲೆ ಎತ್ತಿ ಒಂದು ಮಂತ್ರನ ಹೇಳ್ಬೇಕು. ಇದರಿಂದ ದೇವ್ರನ್ಗೆ ಕೊಟ್ಟರಂತ ವರ ಜೀಶಿನ್ಗೆ ಹೊರಟೋಗುತ್ತೆ. ಇದನ್ನ ಕೇಳಿದಂತ ಫಾದರ್ ನಮ್ ಹೀರೋ ಅದೇ ರೀತಿ ಮಾಡ್ಬೋದು ಅಂತ ತಿಳ್ಕೊಂಡು ತನ್ನ ಕುತ್ತಿಗೆ ಹತ್ರ ಇದ್ದಂತ ಸೈತಾನ್ ಅಲ್ಲನ್ನ ತಾನೇ ಒಳಗಡೆ ಚುಚ್ಕೊಂಡ್ಬಿಡ್ತಾನೆ. ಇದಾಗ್ತಿದ್ದಂಗೆ ಜೀಶನ್ ಕೂಡ ಸುಮ್ನೆ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಆ ಫಾದರ್ ನ ಬಾಡಿ ಈಗ ತುಂಬಾನೇ ಡ್ಯಾಮೇಜ್ ಆಗ್ತಾ ಇರುತ್ತೆ. ಇದನ್ನ ನೋಡಿದಂತ ನಮ್ ಹೀರೋ ಇನ್ನು ಟೈಮ್ ನ ವೇಸ್ಟ್ ಮಾಡಿದ್ರೆ ಸರೋಗಲ್ಲ ಅಂತ ತಿಳ್ಕೊಂಡು ಫಾದರ್ ಗೆ ಒಬ್ಬ ಅಸಿಸ್ಟೆಂಟ್ ಇದ್ನಲ್ಲ ಅವನ ಮನೆಗೆ ನಮ್ಮ ಹೀರೋ ಫಾದರ್ ನ ಕರ್ಕೊಂಡ್ ಬಂದಿರ್ತಾನೆ. ಈಗ ಹುಡುಗ ಫಸ್ಟ್ ಗೆ ಫಾದರ್ ನ ಮೇಲೆ ಹೋಲಿ ವಾಟರ್ ನ ಹಾಕ್ತಾನೆ. ಅದಾದ್ಮೇಲೆ ಈಗ ಮಂತ್ರಗಳನ್ನ ಚಾಟ್ ಮಾಡ್ತಾ ಗಾಯದ ಮೇಲೆ ಒಂದು ಪೇಪರ್ ನ ಇಟ್ಕೊಂತಾನೆ. ಈ ಕಡೆ ನಮ್ ಹೀರೋ 20 ವರ್ಷಗಳ ನಂತರ ಫಸ್ಟ್ ಟೈಮ್ ಚರ್ಚ್ ಗೆ ಬಂದಿರ್ತಾನೆ. ಅದು ಕೂಡ ತಾನು 6 ವರ್ಷ ಹುಡುಗನಿಂದಾಗಿ ಯಾವ ನಂಬಿಕೆ ಮೇಲೆ ಈ ಚರ್ಚ್ ಗೆ ಬರ್ತಾ ಇದ್ನೋ ಅದೇ ನಂಬಿಕೆ ಮೇಲೆ ಈಗ ಬಂದಿದ್ದಾನೆ. ಆಕ್ಚುಲಿ ಆಗ ಬಂದಿದ್ದು ತನ್ನ ತಂದೆನ ಕಾಪಾಡ್ಕೊಳಕ್ಕೆ, ಆದ್ರೆ ಈಗ ಬಂದಿರೋದು ಆ ಫಾದರ್ ನ ಕಾಪಾಡ್ಲಿಕ್ಕೆ. ಈಗ ನಮ್ ಹೀರೋ ನಮ್ಮ ತಂದೆ ಹೇಗೆ ಸತ್ತೋದ್ರು ಅಂತ ನನಗೆ ಗೊತ್ತಿಲ್ಲ, ಬಟ್ ನನಗೆ ಆ ಫಾದರ್ ಬದುಕಲೇಬೇಕು ಅಂತ ಕೇಳ್ಕೊಂತಾ ಇರ್ತಾನೆ. ಇದಾದ್ಮೇಲೆ ಈಗ ಫಾದರ್ ನ ಬಂದ್ ನೋಡಿದ್ರೆ ಫಾದರ್ ಈಗ ಸ್ವಲ್ಪನೇ ಚಿತ್ತರಿಸ್ಕೊಂತಾ ಇರ್ತಾರೆ. ಈಗ ಫಾದರ್ ನಮ್ ಹೀರೋಗೆ ಒಂದು ಉಂಗುರನ ಕೊಡ್ತಾರೆ. ಆಕ್ಚುಲಿ ನಮ್ಮ ಹೀರೋ ಒಬ್ಬನೇ ಹೋಗಿ ಜೀಶಿನ ನಾಶ ಮಾಡ್ಬೇಕಾಗಿರುತ್ತೆ. ಆ ರೀತಿ ಮಾಡೋದ್ರಿಂದ ಫಾದರ್ ಕೂಡ ರಿಕವರ್ ಆಗ್ತಾರೆ. ಇದನ್ನ ಅರ್ಥ ಮಾಡ್ಕೊಂಡಂತ ನಮ್ ಹೀರೋ ಜೀಶಿನ ಹುಡುಕಕ್ಕೆ ಅಂತ ಹೋಗ್ತಾನೆ. ಬಟ್ ಅಷ್ಟಲ್ಲೇ ಫಾದರ್ ನ ಅಸಿಸ್ಟೆಂಟ್ ನಮ್ ಹೀರೋಗೆ ಒಂದು ಸೂಟ್ ಅನ್ನ ಕೊಡ್ತಾನೆ. ಈ ಸೂಟ್ ನ ನಮ್ ಹೀರೋ ಹಾಕೊಂಡಾಗ ಅವನಿಗೆ ಪವರ್ ಅನ್ನೋದು ಜಾಸ್ತಿ ಆಗುತ್ತೆ. ಇದಾದ್ಮೇಲೆ ಈಗ ನಮ್ ಹೀರೋ ಒಂದು ಹುಡುಗಿ ಆತ್ಮನ ಬಿಡಿಸಿದ್ನಲ್ಲ ಆ ಹುಡುಗಿ ಮನೆಗೆನೆ ಹೋಗ್ತಾನೆ. ಈಗ ನಮ್ ಹೀರೋ ಹುಡುಗಿ ಹತ್ರ ಜೀಶಿನ್ ಎಲ್ಲಿ ಸಿಗ್ತಾನೆ ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗಿ ಕೂಡ ಜೀಶಿನ ಅಡ್ರೆಸ್ ಕೊಡ್ತಾಳೆ. ಈಗ ಅಡ್ರೆಸ್ ನ ತಿಳ್ಕೊಂಡಂತ ನಮ್ ಹೀರೋ ಈಗ ಸೀದಾ ಜೀಶಿನ ಹತ್ರನೇ ಬರ್ತಾನೆ. ಅಲ್ಲಿ ಹೋಗ್ತಿದ್ದಂಗೆ ನಮ್ ಹೀರೋ ನಮ್ಮ ಮೇಲೆ ಜೀಶಿನ ಕಡೆಯವರು ಅಟ್ಯಾಕ್ ನ ಮಾಡ್ತಾರೆ. ಬಟ್ ಇಷ್ಟೇ ಆಗಲಿ ನಮ್ ಹೀರೋ ಒಬ್ಬ ಬಾಕ್ಸರ್. ಇವರೆಲ್ಲ ನಮ್ ಹೀರೋಗೆ ಏನು ಕೂಡ ಲೆಕ್ಕಕ್ಕಿಲ್ಲ. ಬಟ್ ಜೀಶಿನ್ ಅಲ್ಲಿ ಇದ್ದಂತ ವ್ಯಕ್ತಿಗಳ ಮೇಲೆ ಆತ್ಮನ ಪ್ರಯೋಗ ಮಾಡಿರ್ತಾನೆ. ಅದರಿಂದ ಗಾರ್ಡ್ಸ್ ಗೆ ಎಲ್ಲ ತುಂಬಾನೇ ಶಕ್ತಿ ಬಂದು ನಮ್ ಹೀರೋ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಕಡೆ ನಮ್ ಹೀರೋ ಎಷ್ಟೇ ಹೊಡೆದ್ರು ಕೂಡ ಮತ್ತೆ ಎದ್ದು ಬಂದು ನಮ್ ಹೀರೋಗೆ ಹೊಡಿತಾ ಇರ್ತಾರೆ. ಈಗ ನಮ್ ಹೀರೋಗೆ ಅರ್ಥ ಆಗುತ್ತೆ ಇವ್ರನ್ನ ಕಂಟ್ರೋಲ್ ಮಾಡೋದು ಈ ರೀತಿ ಅಲ್ಲ ಅಂತ. ಅದಕ್ಕೆ ನಮ್ಮ ಹೀರೋ ಅವನ ಕೈಗೆ ಆಲಿವ್ ವಾಟರ್ ನ ಹಾಕೊಂಡು ಅವ್ರ ಮೇಲೆ ಪ್ರಯೋಗನ ಮಾಡ್ತಾನೆ. ಇದರಿಂದ ಅವರಲ್ಲಿ ಇದ್ದಂತ ಆತ್ಮ ಎಲ್ಲ ಹೊರಗಡೆ ಹೊರಟೋಗುತ್ತೆ. ಇದಾದ್ಮೇಲೆ ನಮ್ಮ ಹೀರೋ ನಮ್ಮ ಮೇಲೆ ಇನ್ನೊಬ್ಬ ವ್ಯಕ್ತಿ ಅಟ್ಯಾಕ್ ನ ಮಾಡಕಂತ ಬರ್ತಾನೆ. ಅವನು ಕೂಡ ಏನೋ ನಾರ್ಮಲ್ ಆಗಿ ಬಂದಿರೋದಿಲ್ಲ, ಬದಲಾಗಿ ಒಂದು ಆತ್ಮನ ಮೈಯಲ್ಲಿ ಸೇರಿಸ್ಕೊಂಡೇ ಬಂದಿರ್ತಾನೆ. ಈಗ ನಮ್ಮ ಹೀರೋಗೆ ಅರ್ಥ ಆಗುತ್ತೆ ಇವನ್ ಮೇಲೆ ಎಷ್ಟೇ ಫೈಟ್ ಮಾಡಿದ್ರು ನಂಗೆ ಏನು ಲಾಭ ಇಲ್ಲ ಅಂತ. ಅದಕ್ಕೆ ನಮ್ಮ ಹೀರೋ ಅವನ ಮುಖದ ಮೇಲೆ ತನ್ನ ಕೈಯನ್ನ ಇಡ್ತಾನೆ. ಇದರಿಂದ ಆ ವ್ಯಕ್ತಿಯಲ್ಲಿ ಇದ್ದಂತ ಆತ್ಮ ಎಲ್ಲ ಹೋಗಿ ಆ ವ್ಯಕ್ತಿ ಅಲ್ಲೇ ಕೆಳಗಡೆ ಬಿದ್ದೋಗ್ತಾನೆ. ಈ ಕಡೆ ಜೀಶಿನ್ ಸೈತನ್ನ ಕರ್ಲಿಕ್ಕೆ ತನ್ನ ಕಾಲ ಜಾದೂನ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಅವನ ಹತ್ರ ಇರುವಂತ ಅಲ್ಲನ್ನ ಇವತ್ತು ಪ್ರಯೋಗ ಮಾಡ್ಬೇಕು ಅಂತ. ಇದಾದ್ಮೇಲೆ ಜೀಶಿನ್ ಕಾಲ ಜಾದೂ ಕೂಡ ಕಂಪ್ಲೀಟ್ ಆಗಿರುತ್ತೆ. ಇದರಿಂದ ಜೀಶಿನ್ ತನ್ನ ಹತ್ರ ಇದ್ದಂತ ಅಲ್ಲನ್ನ ಹೊಟ್ಟೆಗೆ ಚುಚ್ಕೊಂತಾನೆ. ಈ ಕಡೆ ನಮ್ ಹೀರೋ ಜೀಶಿನ್ ಹುಡ್ಕೊಂಡು ಅಂಡರ್ ಗ್ರೌಂಡ್ ಗೆ ಬರ್ತಾನೆ. ಬಟ್ ಅಷ್ಟರಲ್ಲೇ ಜೀಶಿನ್ ಮುಂದೆ ಇದ್ದಂತ ನೀರೊಳಗಡೆ ಬಿದ್ದೋಗ್ತಾನೆ. ಈಗ ನಮ್ ಹೀರೋಗೆ ಅನ್ಸುತ್ತೆ ಇವನೇನಾದ್ರೂ ಸತ್ತೋದ್ನ ಅಂತ. ಬಟ್ ಅಷ್ಟರಲ್ಲೇ ಜೀಶಿನ್ ಆ ನೀರಿಂದ ಈಗ ಎದ್ದು ಬರ್ತಾನೆ. ಅದು ಕೂಡ ಈಗ ತುಂಬಾನೇ ಪವರ್ ನ ಜಾಸ್ತಿ ಮಾಡ್ಕೊಂಡು. ಆಕ್ಚುಲಿ ಜೀಶಿನ್ ತನ್ನ ಬಾಡಿನ ಬಲಿ ಕೊಟ್ಟು ಒಂದು ಹೊಸ ಬಾಡಿನ ಪಡೆದಿರ್ತಾನೆ. ಈಗ ಅವನು ಯಾವ ರೀತಿ ಕಾಣ್ತಾ ಇದ್ದಾನೆ ಅಂದ್ರೆ ಅದ್ ಕಡೆ ಮನುಷ್ಯನಲ್ಲ ಇದ್ ಕಡೆ ಸೈತಾನು ಅಲ್ಲ ಆ ರೀತಿ ಕಾಣ್ತಾ ಇರ್ತಾನೆ. ಬಟ್ ಜೀಶಿನ್ ತುಂಬಾನೇ ತಡಬಾರ್ದೆ ನಮ್ ಹೀರೋ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅದೇ ರೀತಿ ನಮ್ ಹೀರೋ ಜೀಶಿನ್ ಮೇಲೆ ಅಟ್ಯಾಕ್ ಮಾಡ್ತಾ ಅವನ ಮೇಲೆ ಕೈನ ಇಡ್ತಾನೆ. ಬಟ್ ಈಗ ನಮ್ ಹೀರೋನ ಒಳಗಡೆ ಇರುವಂತ ಪವರ್ ಜೀಶಿನ್ ಮೇಲೆ ಏನು ಕೂಡ ವರ್ಕೆ ಮಾಡ್ತಾ ಇರೋದಿಲ್ಲ. ಯಾಕಂದ್ರೆ ಜೀಶಿನ್ ಆ ರೀತಿ ವರನ ಪಡೆದಿರ್ತಾನೆ. ಆಕ್ಚುಲಿ ನಮ್ಮ ಹೀರೋ ಈ ಪವರ್ ನೇ ನಂಬ್ಕೊಂಡು ಬಂದಿರ್ತಾನೆ. ಬಟ್ ಈಗ ಈ ಪವರ್ ಕೂಡ ನಮ್ ಹೀರೋಗೆ ಕೈ ಕೊಟ್ಟಿರುತ್ತೆ. ಇದಾದ್ಮೇಲೆ ಈಗ ಜೀಶಿನ್ ನಮ್ ಹೀರೋ ಮೇಲೆ ಯಾವ ರೀತಿ ಅಟ್ಯಾಕ್ ನ ಮಾಡ್ತಾನೆ ಅಂದ್ರೆ ನಮ್ ಹೀರೋಗೆ ತಿರುಗಿಸಿ ಜೀಶಿನ್ ಮೇಲೆ ಅಟ್ಯಾಕ್ ನ ಮಾಡಕ್ಕೆ ಆಗೋದಿಲ್ಲ. ಅಷ್ಟೇ ಸಲದಂತ ಜೀಶಿನ್ ನಮ್ ಹೀರೋನ ಭುಜಕ್ಕೇನೆ ಕಚ್ಚುತ್ತಾನೆ. ಇದರಿಂದ ನಮ್ ಹೀರೋ ಕೆಳಗಡೆ ಬಿದ್ದೋಗ್ತಾನೆ. ಅದು ಕೂಡ ಆ ಫಾದರ್ ಗೆ ಗಾಯ ಆಗಿ ಕೆಳಗಡೆ ಬಿದ್ರಲ್ಲ ಅದೇ ರೀತಿ. ಇದಾಗ್ತಿದ್ದಂಗೆ ನಮ್ ಹೀರೋ ಈಗ ಒಂದು ಹೊಸ ಲೋಕಕ್ಕೆ ಹೋಗಿರ್ತಾನೆ. ಆ ಲೋಕದಲ್ಲಿ ನಮ್ ಹೀರೋಗೆ ಅವನ ಫಾದರ್ ಈಗ ಸಿಕ್ಕಿರ್ತಾರೆ. ಈಗ
ನಮ್ ಹೀರೋ ಅವ್ರ ಅಪ್ಪನ ನೋಡಿದ ತಕ್ಷಣ ಹೋಗಿ ಹಗ್ಗನ ಮಾಡ್ಕೊಂತಾನೆ. ಇದಾದ್ಮೇಲೆ ಅವರಪ್ಪ ಕೈನ ಚಾಚ್ತಾನೆ. ಅದೇ ರೀತಿ ನಮ್ ಹೀರೋ ಕೂಡ ಆ ಕೈನ ಮೇಲೆ ಕೈನ ಇಡ್ತಾನೆ. ಇದಾದ್ಮೇಲೆ ನಮ್ಮ ಹೀರೋನ ಫಾದರ್ ನಮ್ ಹೀರೋಗೆ ನೋಡ್ಕೊಂತ ನನ್ನ ಹತ್ರ ಇದ್ದಂತ ಸೂಪರ್ ಪವರ್ ನೆಲ್ಲ ನಾನು ನಿಂಗೆ ಕೊಡ್ತಾ ಇದ್ದೇನೆ, ಇದನ್ನು ಯೂಸ್ ಮಾಡ್ಕೊಂಡು ನೀನು ಆ ಸೈತಾನ ಸಾಯಿಸು ಅಂತ ಹೇಳ್ತಾರೆ. ಇದಾದ್ಮೇಲೆ ಈಗ ನಮ್ ಹೀರೋಗೂ ಕೂಡ ಎಚ್ಚರ ಆಗುತ್ತೆ. ಅದೇ ರೀತಿ ನಮ್ ಹೀರೋನು ಕೂಡ ತುಂಬಾನೇ ಪವರ್ಫುಲ್ ಆಗಿ ಬದಲಾಗಿರ್ತಾನೆ. ಇದಾಗ್ತಿದ್ದಂಗೆ ಇಬ್ರು ಕೂಡ ಈಗ ಫೈಟ್ ಅನ್ನ ಮಾಡ್ಕೊಳಕ್ಕೆ ಶುರು ಮಾಡ್ತಾರೆ. ಆಕ್ಚುಲಿ ನಮ್ಮ ಹೀರೋ ಒಬ್ಬ ಬಾಕ್ಸರ್ ಅಲ್ವಾ, ಅದಕ್ಕೇನೆ ನಮ್ ಹೀರೋ ಜೀಶನ್ ಗೆ ಸರಿಯಾಗಿ ಕೊಡ್ತಾ ಇರ್ತಾನೆ. ಜೀಶನ್ ಬಾಡಿ ಕೂಡ ತುಂಬಾನೇ ಸ್ಟ್ರಾಂಗ್ ಇರುತ್ತೆ. ಬಟ್ ನಮ್ ಹೀರೋಗೆ ಹೊಸ ಪವರ್ ಬಂದಿರೋದ್ರಿಂದ ಅವ್ನು ಸೂಪರ್ ಆಗಿ ಅಟ್ಯಾಕ್ ನ ಮಾಡ್ತಾ ಇರ್ತಾನೆ. ಇದೇ ರೀತಿ ಫೈಟ್ ನ ಮಾಡ್ತಾ ಜೀಶನ್ ನ ಕೆಳಗಡೆ ಬೀಳೋ ರೀತಿ ಮಾಡ್ತಾನೆ. ಇದಾದ್ಮೇಲೆ ಫಾದರ್ ಕೊಟ್ಟಿದ್ದಂತ ಉಂಗ್ರನ ಕೈಗೆ ತಗೊಂಡು ಅದನ್ನ ಗಟ್ಟಿಯಾಗಿ ಹಿಡ್ಕೊಂತಾನೆ. ಇದರಿಂದ ನಮ್ ಹೀರೋಗೆ ಇನ್ನ ಪವರ್ ಜಾಸ್ತಿ ಬರುತ್ತೆ. ಇದಾದ್ಮೇಲೆ ಈಗ ನಮ್ ಹೀರೋ ಜೀಶನ್ಗೆ ಒಂದು ಸರಿಯಾಗಿ ಪಂಚನ ಕೊಡ್ತಾನೆ. ಇದರಿಂದ ಜೀಶನ್ ಏನು ಕೂಡ ಮಾಡಕ್ಕಾಗದೆ ಕೆಳಗಡೆ ಬಿದ್ದೋಗ್ತಾನೆ. ಇದಾದ್ಮೇಲೆ ನಮ್ಮ ಹೀರೋ ಜೀಶನ್ ಹೊಟ್ಟೆ ಒಳಗಡೆ ಇದ್ದಂತ ಆ ಟೀತ್ ಕೂಡ ತೆಗೆದು ಬಿಡ್ತಾನೆ. ಇದರಿಂದ ಈಗ ಜೀಶನ್ ಏನು ಕೂಡ ಮಾಡಕ್ ಆಗ್ತಾ ಇರೋದಿಲ್ಲ. ಅದಾದ್ಮೇಲೆ ನಮ್ಮ ಹೀರೋ ಅಲ್ಲಿಂದ ಸೈಡ್ ಗೆ ಬಂದು ನಿಂತ್ಕೊಂತಾನೆ. ಬಟ್ ಅಷ್ಟರಲ್ಲೇ ಆ ನೀರಿನ ಸಾವಿರಾರು ಕೈಗಳು ಹೊರಗಡೆ ಬಂದು ಜೀಶನ್ ಒಳಗಡೆ ಎಳ್ಕೊಂಡು ಹೊರಟೋಗ್ತವೆ. ಇದನ್ನೆಲ್ಲ ಮುಗಿಸ್ಕೊಂಡು ನಮ್ ಹೀರೋ ಫಾದರ್ ಹತ್ರ ಹೋಗ್ತಾನೆ. ಅದೇ ರೀತಿ ಈಗ ಫಾದರ್ ಕೂಡ ನೀಟಾಗಿ ರಿಕವರ್ ಆಗಿರ್ತಾರೆ. ಇದನ್ನ ನೋಡಿದಂತ ನಮ್ ಹೀರೋ ಆ ಫಾದರ್ ನ ಹೋಗಿ ಹಗ್ ಮಾಡ್ಕೊಂತಾನೆ. ಆಕ್ಚುಲಿ ನಮ್ಮ ಹೀರೋ ಆ ಫಾದರ್ ನಿಗೆ ತನ್ನ ಡ್ಯಾಡಿ ತರ ಫೀಲ್ ಮಾಡ್ತಾ ಇರ್ತಾನೆ. ಇದರಿಂದ ಒಬ್ಬ ಮಗನಿಗೆ ಒಬ್ಬ ತಂದೆ ಕೂಡ ಸಿಕ್ಕಿರ್ತಾರೆ. ಈ ಸೀನ್ ಇಂದನೇ ಈ ಮೂವಿ ಕೂಡ ಮುಗಿಯುತ್ತೆ. ಓಕೆ ಫ್ರೆಂಡ್ಸ್, ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.